ನಮಸ್ಕಾರ ವೀಕ್ಷಕರೇ, ಕೆಎಸ್ಎಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ವೀಕ್ಷಕರೇ, ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಡಿಸೆಂಬರ್ 1ನೇ ತಾರೀಕಿಗೆ ವರ್ಲ್ಡ್ ಏಡ್ಸ್ ಡೇ ಅಂತ ಆಚರಣೆ ಮಾಡೋದ್ರಿಂದ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಏಡ್ಸ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ಎಗ್ಡೆ ಆಸ್ಪತ್ರೆಯ ಜನರಲ್ ಮೆಡಿಸಿನ್ ವಿಭಾಗದ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ರೋಹನ್ ಡಿ ಶೆಟ್ಟಿ ಇವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ನಾವು ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಒಂದೊಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ. ಸೊ ಇವತ್ತು ಡಿಸೆಂಬರ್ 1ನೇ ತಾರೀಕಿಗೆ ವರ್ಲ್ಡ್ ಏಡ್ಸ್ ಡೇ ಅಂತ ಆಚರಣೆ ಮಾಡೋದ್ರಿಂದ ನಾನು ಅವಾಗಲೇ ಹೇಳಿದ ಹಾಗೆ ಇವತ್ತು ಏಡ್ಸ್ನ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವ. ಸಾಮಾನ್ಯವಾಗಿ ಜನರಿಗೆ ಏಡ್ಸ್ ಅಂತ ಹೆಸರು ಕೇಳಿದ್ರೇನೆ ಒಂದು ಭಯ ಏನೋ ಅವರಲ್ಲಿ ಕಂಡು ಬರ್ತದೆ. ಆದರೆ ಅವರಿಗೆ ಅದು ಹೇಗೆ ಹರಡ್ತದೆ, ಅದನ್ನು ಹೇಗೆ ತಡೆಗಟ್ಟಬಹುದು ಅನ್ನುವಂಥ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಇದರ ಬಗ್ಗೆ ಇರುವಂತಹ ಅಂಜಿಕೆಗಳಾಗಿರ್ಬೋದು, ಮೂಢನಂಬಿಕೆಗಳಾಗಿರ್ಬೋದು, ಹಾಗೆಯೇ ವೈದ್ಯಕೀಯ ವಾಸ್ತವಾಂಶಗಳನ್ನು ತಿಳಿದುಕೊಳ್ಳೋದು ಇಂದಿನ ಕಾಲದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನುರಿತ ವೈದ್ಯರಾದಂತಹ ಡಾಕ್ಟರ್ ರೋಹನ್ ಡಿ ಶೆಟ್ಟಿ ಅವರಿದ್ದಾರೆ. ಅವರ ಹತ್ರ HIV ಅಥವಾ ಏಡ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಪಡ್ಕೊಳ್ಳುವ. ನಿಮಗೂ ಕೂಡ ಏನಾದರೂ ಸಂಶಯಗಳಿರ್ಬೋದು, ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಉತ್ತರವನ್ನು ಪಡ್ಕೊಳ್ಬೋದು. ಎಸ್ ಡಾಕ್ಟರ್, ಮೊದಲನೇದಾಗಿ ಈ ಏಡ್ಸ್ ಅಥವಾ HIV ಅನ್ನೋದನ್ನು ನಾವು ಸಾಮಾನ್ಯವಾಗಿ ಕೇಳಿರ್ತೇವೆ, ಆದರೆ ಇದು ನಿಖರವಾಗಿ ಏನು ಅಂತ ಹೇಳಿ ಗೊತ್ತಿರೋದಿಲ್ಲ. HIV ಅಂದರೆ ಏನು ಮತ್ತು ಇದು ಮನುಷ್ಯನ ದೇಹದಲ್ಲಿ ಹೇಗೆ ಕಾರ್ಯ ಮಾಡ್ತದೆ? ಸೊ ಇದು HIV ಅಂದರೆ ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್ ಎಂಬ ಒಂದು ವೈರಸ್. ಸೊ ಇದು ಹೇಗೆ ಕಾರ್ಯನಿರತ ಮಾಡುತ್ತದೆ ಅಂದರೆ, ಈಗ HIV ನಮ್ಮ ದೇಹದಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಇರ್ತದೆ. ಸೊ ಈ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ, ಇದು ನಾಶ ಮಾಡುತ್ತದೆ. ಸೊ ಈಗ ನಮ್ಮ ದೇಹದಲ್ಲಿ ಒಂದು CD4T ಲಿಂಫೋಸೈಟ್ ಅಂತ ಒಂದು ಸೈನಿಕರಿರುತ್ತದೆ. ಅವು ಬ್ಯಾಕ್ಟೀರಿಯಾ, ವೈರಸ್, ಫಂಗೈಯಿಂದ ನಮ್ಮ ದೇಹವನ್ನು ರಕ್ಷಿಸುತ್ತದೆ. ಈಗ ಇದು HIV ವೈರಸ್ ಹೋಗಿ ಈ ಟಿ ಸೆಲ್ ಮೇಲೆ ದಾಳಿ ಮಾಡುತ್ತದೆ. ಸೊ ಇದು ಲಿಂಫೋಸೈಟ್ ಇದೆ, ಅದರ ಮೇಲೆ ಇರುವ ಕೆಲವು ಸ್ಪೆಷಲ್ ರಿಸೆಪ್ಟರ್ಸ್ ಇರ್ತವೆ. ಇದು ವೈರಸ್ ಹೋಗಿ ಈ ವಿಶೇಷ ರಿಸೆಪ್ಟರಿಗೆ ಅಂಟಿಕೊಂಡು ಅದರ ಉಪಯೋಗದಿಂದ ಒಳಗೆ ಹೋಗುತ್ತದೆ. ಅದು ಒಳಗೆ ಹೋಗಿ ಆದ ಮೇಲೆ ತನ್ನ RNA ವೈರಸನ್ನು ಇದನ್ನು DNA ಪರಿವರ್ತಿಸಿ ಮತ್ತೆ ನಮ್ಮದೇ ಹೋಸ್ಟ್ DNAಗೆ ಅದರ ಒಳಗೆ ಸೇರಿಕೊಂಡು ನಮ್ಮದೇ ಯಂತ್ರಗಳನ್ನು ಉಪಯೋಗಿಸಿ ಹೊಸದಾದ ವೈರಸ್ಗಳನ್ನು, ಕಣಗಳನ್ನು ಉತ್ಪನ್ನ ಮಾಡುತ್ತದೆ. ಹೀಗೆ ಉತ್ಪನ್ನ ಮಾಡಿ ಮಾಡಿ ಕೆಲವು ಕಾಲಗಳ ನಂತರ ವೈರಸ್ ಹೊರಗೆ ಬರುವಾಗ ಈ CD4T ಸೆಲ್ ನಾಶವಾಗುತ್ತದೆ, ನಮ್ಮದೇ ಸೈನಿಕರನ್ನು ಅದು ಕೊಂದು ಹಾಕ್ತದೆ. ಸೊ ಹಾಗಾಗಿ ಕೆಲವು ಸಮಯಗಳ ನಂತರ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತದೆ. ಸೊ ಹೀಗೆ ನಡೆಯುತ್ತಾ ಕೆಲವು ಸಮಯದ ನಂತರ ಒಂದು ಲಿಮಿಟ್ ಕೆಳಗೆ ಬರುವಾಗ ಅದು ಏಡ್ಸ್ ಅಂತ ಹೇಳ್ತೇವೆ ನಾವು. ಸೊ ಅದು ಒಂದು ಗಂಭೀರವಾದ ಸ್ಥಿತಿ. ಓಕೆ ಡಾಕ್ಟರ್, ಇವಾಗ HIV ಮತ್ತು ಏಡ್ಸ್ ಅದೆರಡು ಬೇರೆ ಬೇರೆನಾ? ನಾವೀಗ ಸಾಮಾನ್ಯವಾಗಿ ಹೇಳುವಾಗ ಏಡ್ಸ್ HIV ಆಗಿ ಹೇಳ್ತೇವೆ, ಇದರ ಮಿಡಲಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಸೊ ತುಂಬ ಜನದ ಭ್ರಮೆ ಅಂತಂದರೆ HIV ಮತ್ತು ಏಡ್ಸ್ ಒಂದೇ ಅಂತ. ಆದರೆ ಅದು ಸತ್ಯ ಅಲ್ಲ. ಸೊ HIV ಅಂದರೆ ಇದು ವೈರಸ್, ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್, ಇದು ಕಾಯಿಲೆಯ ಕಾರಣ. ಏಡ್ಸ್ ಅಂದರೆ ಇದು ಎಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್. ಇದು ಒಂದು ಗಂಭೀರವಂತಾದ ಒಂದು ಸ್ಥಿತಿ. ಇದು HIV ಇನ್ಫೆಕ್ಷನ್ ಆಗಿ ತುಂಬ ಸಮಯದ ನಂತರ ಇದು ನಮ್ಮ ಬಾಡಿ ಹೋರಾಟ ಮಾಡಿ ಮಾಡಿ ಅಂತ್ಯದಲ್ಲಿ ಸೋತ ಆದ ಮೇಲೆ ಆಗುವ ಫಲಿತಾಂಶ ಅದು ಏಡ್ಸ್. ಫಸ್ಟ್ ಸ್ಟೇಜ್ HIV ಇನ್ಫೆಕ್ಷನ್. ಸೊ HIV ಇನ್ಫೆಕ್ಷನ್, ಎಲ್ಲರೂ HIV ಇನ್ಫೆಕ್ಷನ್ ಆದವರಿಗೆ ಏಡ್ಸ್ ಬರ್ತದ? ಇಲ್ಲ. ಸರಿಯಾದ ಸಮಯದಲ್ಲಿ ನಾವು ಅದನ್ನು ಚಿಕಿತ್ಸೆ ಪಡೆದು ಮತ್ತು ಸರಿಯಾಗಿ ಚಿಕಿತ್ಸೆ ಮಾಡಿದರೆ ಅದು ಏಡ್ಸ್ ಹೋಗೋ ಮುಂಚೆ ನಾವು ಅದನ್ನು ಸ್ಟಾಪ್ ಮಾಡ್ಬೋದು. ಇವಾಗ HIV ಆಗಿದ್ರೆ ಅದನ್ನು ಗುಣಪಡಿಸ್ಬೋದಾ ಡಾಕ್ಟರ್? ಸಂಪೂರ್ಣವಾಗಿ ಗುಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ನಾವು ನಾರ್ಮಲ್ ಸಾಮಾನ್ಯವಾಗಿ ಜೀವನ ಕಳೆದುಕೊಳ್ಳಬಹುದು. ಆದರೆ ಮುಂದಿನ ಇದು ಏಡ್ಸ್ ಹೋಗದೆ ಹಾಗೆ ನಾವು ನೋಡಿಕೊಳ್ಳಬಹುದು. ಏಡ್ಸ್ ಅಂದರೆ ಒಂದು ದೊಡ್ಡ ಗಂಭೀರವಾದ ಸ್ಥಿತಿ, ಅಂದರೆ ನಿಮ್ಮ ಫುಲ್ ಇಮ್ಯೂನ್ ಸಿಸ್ಟಮೇ ಸತ್ತು ಹೋಗಿದೆ. ನಿಮಗೆ ಬೇರೆ ಬ್ಯಾಕ್ಟೀರಿಯಾ, ಬೇರೆ ವೈರಸ್, ಬೇರೆ ಫಂಗಸ್ಸಿಂದ ಇನ್ಫೆಕ್ಷನ್ ಬರುವ ಅದು ತಡೆಯಲಿಕ್ಕೆ ಆಗೋದಿಲ್ಲ ನಿಮ್ಮ ಬಾಡಿಗೆ. ಓಕೆ ಡಾಕ್ಟರ್, ಹಾಗಾದರೆ HIV ಬಂದಿದೆ ಅಂತ ಹೇಗೆ ಗೊತ್ತಾಗ್ತದೆ? ಸಿಂಪ್ಟಮ್ಸ್ ಏನು ಅಂತ? ಸೊ HIV ನಾರ್ಮಲ್ ಆಗಿ ಎಂತಂದರೆ ಲಕ್ಷಣಗಳು, ಸ್ಟಾರ್ಟಿಂಗ್ ಇರುವ ಲಕ್ಷಣಗಳು ಅಂತ ನಾವು ಹೇಳ್ತೇವೆ ಅಂದರೆ ಅಕ್ಯೂಟ್ HIV ಇನ್ಫೆಕ್ಷನ್ ಅಂತ. ಸೊ ಇದು ಸಾಮಾನ್ಯವಾಗಿ ನಾರ್ಮಲ್ ವೈರಲ್ ಫೀವರ್, ನಾರ್ಮಲ್ ಜ್ವರ ಹೇಗಿರ್ತದೆ, ನಾರ್ಮಲ್ ಫೀವರ್ ಜ್ವರ ಹೇಗಿರ್ತದೆ ಹಾಗೆ ಇರ್ತದೆ. ಬರೀ ಜ್ವರ, ಗಂಟ್ಲು ನೋವು, ಮೈಕೈ ನೋವು, ಮತ್ತು ತಲೆನೋವು, ವಾಂತಿ, ಮೈಯಲ್ಲಿ ಕೆಂಪು ಚುಕ್ಕೆ, ರ್ಯಾಷಸ್ ಆ ಥರದೆಲ್ಲ ಬರ್ತದೆ. ಆದರೆ ಇದು ಒಂದು ಇನ್ಫೆಕ್ಷನ್ ಆಗಿ ಒಂದು 2 ರಿಂದ 4 ವಾರದ ನಂತರ ನೋಡಲಿಕ್ಕೆ ಬರುತ್ತದೆ. ಮತ್ತು ಸ್ವತಃ ತನ್ನಷ್ಟಕ್ಕೆ ಔಷಧಿ ಇಲ್ಲದೆ ಗುಣವಾಗುತ್ತದೆ. ಆದರೆ ಕೆಲವರಲ್ಲಿ ಈ ಲಕ್ಷಣಗಳು ಕಾಣುವುದಿಲ್ಲ. ಆದರೂ ನಾವು ಲಕ್ಷಣ ಇಲ್ಲ ಅಂತ ನಾವು ಖುಷಿ ಪಡಬಾರದು. ಶಂಕೆ ಇದ್ದರೆ ಆದಷ್ಟು ಬೇಗ ಪರೀಕ್ಷೆ ಮಾಡಬೇಕು.
ಲಕ್ಷಣವಿದ್ದರೂ ಪರೀಕ್ಷೆ ಮಾಡಬೇಕು, ಲಕ್ಷಣ ಇಲ್ಲದಿದ್ದರೂ ಪರೀಕ್ಷೆ ಮಾಡಬೇಕು. HIV ಇದು ಸಿಂಪ್ಟಮ್ಸ್ ಲಕ್ಷಣಗಳು ತುಂಬ ಸಮಯದ ನಂತರ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನಿಷಿಯಲಿ ಅದು ಎಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೇವೆ, ಏನು ಲಕ್ಷಣಗಳು ಇರುವುದಿಲ್ಲ. ಅಥವಾ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಕೆಲವು ಗಂಟುಗಳು ಇರ್ತವೆ, ಲಿಂಫೆಡ್ನೋಪತಿ ಅಂತ ಹೇಳ್ತೇವೆ. ಆಂಪಿಟ್ಸಲ್ಲಿ, ಕುತ್ತಿಗೆಯಲ್ಲಿ, ಕೆಳಗೆ ಅಲ್ಲೆಲ್ಲ ಲಿಂಫ್ ನೋಡ್ಸ್ ಇರ್ಬೋದು. ಹಾಗೆ ಸ್ಟೇಜಸ್ ಹೋಗ್ತಾ ಒಂದ್ಸಲ ಇಮ್ಯುನಿಟಿ ಕಮ್ಮಿ ಆಗ್ತಾ ಬೇರೆ ಕಾಯಿಲೆಗಳಿಗೆ ಅದು ದಾರಿ ನೀಡ್ತದೆ. ಸೊ ಆವಾಗ ಅದರ ಲಕ್ಷಣಗಳು ಕಾಣಲಿಕ್ಕೆ ಬರುತ್ತದೆ. HIV ಅದರಿಂದಾಗಿ ತುಂಬ ಲಕ್ಷಣಗಳು ಇಲ್ಲ. ಸೊ ಸಂಖ್ಯೆ ಇದ್ದದೆ ಆದಷ್ಟು ಬೇಗ ಪರೀಕ್ಷೆ ಮಾಡಬೇಕು. ಏಡ್ಸ್ಗೆ ಹೋಗುವ ಮುಂಚೆ ಅದನ್ನು ಚಿಕಿತ್ಸೆ ಸ್ಟಾರ್ಟ್ ಮಾಡಬೇಕು. ಓಕೆ ಡಾಕ್ಟರ್, ಹಾಗಾದರೆ HIV ಇವಾಗ ಸಿಂಪ್ಟಮ್ಸ್ ಕಂಡು ಬಂದರೆ ಅದು ಏಡ್ಸ್ ಆಗಿ ಎಷ್ಟು ಟೈಮ್ ತಗೊಳ್ತದೆ ಅಂತ ಪರಿವರ್ತನೆ ಆಗಲಿಕ್ಕೆ? ಸೊ ಅದು ಒಂದು ಹೇಳಲಿಕ್ಕಾಗೋದಿಲ್ಲ. ನೋಡಿ, ಈಗ ಒಂದು HIV ಇನ್ಫೆಕ್ಷನ್ ಆಗ್ತದೆ, ಹಾಗೆ ಒಂದು 2 to 4 ವೀಕ್ಸಲ್ಲಿ ಅದು ಪರೀಕ್ಷೆಯಲ್ಲಿ ನಮಗೆ ಗೊತ್ತಾಗ್ತದೆ. ಅಥವಾ 2 to 4 ವೀಕ್ಸಲ್ಲಿ ಇನಿಷಿಯಲ್ ಸಿಂಪ್ಟಮ್ಸ್ ಇರ್ತದೆ, ಅದು ನಾರ್ಮಲ್ ಫೀವರ್ ತನಕ. ಅದಾದ ಮೇಲೆ ಏನಾಗ್ತದೆ ಅಂದರೆ ಒಂದು ಕ್ಲಿನಿಕಲ್ ಲೇಟೆನ್ಸಿ ಅಂತ ಹೇಳ್ತೇವೆ, ಲೇಟೆನ್ಸಿ ಪೀರಿಯಡ್. ಸೊ ಅದರಲ್ಲಿ ಆವಾಗ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ. ಆವಾಗ ಅದೇ ದೇಹದೊಳಗೆ ಇನ್ನೂ CD4 ಸೆಲ್ಸ್ ಕಡಿಮೆ ಆಗ್ತಾ ಇರ್ತದೆ, ಅದು ಏನು ಲಕ್ಷಣಗಳು ಕಾಣೋದಿಲ್ಲ. ಅದಕ್ಕೆ ಕ್ಲಿನಿಕಲ್ ಲೇಟೆನ್ಸಿ ಅಂತ ಹೇಳ್ತೇವೆ ನಾವು. ಸೊ ಇದು ಪೀರಿಯಡ್ ಕೆಲವು ತಿಂಗಳಿಂದ ಕೆಲವು ವರ್ಷಗಳ ತನಕ ಸಹ ಹೋಗಿರ್ಬೋದು. ಮತ್ತು ಇದು ಇಂಡಿವಿಜುವಲ್ ಮೇಲೆ ಡಿಪೆಂಡ್. ಸೊ ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಇರ್ತದೆ, ಡಿಫ್ರೆಂಟ್ ಇರ್ತದೆ. ಸೊ ಕೆಲವು ಸಮಯ ಅದು ವರ್ಷಗಳ ಕಾಲ ತಗೊಳ್ತದೆ ನಾರ್ಮಲ್ ಆಗಿ, ಸಾಮಾನ್ಯವಾಗಿ. ಡಾಕ್ಟರ್, ಹಾಗಾದರೆ HIV ಹೇಗೆ ಹರಡ್ತದೆ ಅಂತ, ಇನ್ಫೆಕ್ಷನ್ ಹೇಗಾಗ್ತದೆ? ಸೊ HIV ಇದು ಒಂದು ದೊಡ್ಡ ಪ್ರಶ್ನೆ. ಅಂದರೆ ತುಂಬ ಜನರಲ್ಲಿ ಇದು ಮೂಢನಂಬಿಕೆ ಇರ್ತದೆ, HIV ಹೇಗೆ ಹರಡ್ತದೆ ಅಂತ. ಸೊ ಸಾಮಾನ್ಯವಾಗಿ 3 ರೂಟ್ ಉಂಟು, 3 ಮಾರ್ಗ ಉಂಟು. ಮೊದಲನೇದು ಇಂಪಾರ್ಟೆಂಟ್ ಮಾರ್ಗ, ಯಾವುದು ಮುಖ್ಯವಾದ ಮಾರ್ಗ ಅಂದರೆ ಇದು ರಕ್ತದಿಂದ. ಮಾಲಿನ್ಯಗೊಂಡ ರಕ್ತ ಈಗ ಇದು ಒಂದು IV ಡ್ರಗ್ ಅಬ್ಯೂಸಸ್ ಅಂತ ಹೇಳ್ತೇವೆ ನಾವು. ಸೊ ಅವರಲ್ಲಿ ಇದು ಸೂಜಿಯನ್ನು ಶೇರ್ ಮಾಡೋದು ಅಥವಾ ಇಂಜೆಕ್ಷನನ್ನು ಶೇರ್ ಮಾಡೋದು, ಆವಾಗ HIV ಹರಡಬಹುದು. ಎರಡನೇದು, ಇದು ತುಂಬ ಕಾಮನ್ ಅಲ್ಲ ಈಗ, ಸಾಮಾನ್ಯ ಅಲ್ಲ. ಎಂತಕ್ಕೆಂದರೆ ಈಗ ಪರೀಕ್ಷೆ ಮಾಡಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತೇವೆ. ಮುಂಚಿನ ಕಾಲದಲ್ಲಿ ಅಥವಾ ಏನು ಲೈಸೆನ್ಸ್ ಇಲ್ಲದೇ ಇರುವ ಟೈಮಲ್ಲಿ ಆವಾಗ ಸರಿಯಾದ ಪರೀಕ್ಷೆ ಮಾಡದೆ ಅಥವಾ ಸರಿಯಾಗಿ ಸೋಂಕು ಇದ್ದ ರಕ್ತವನ್ನು ಕೊಟ್ಟರೆ ಆವಾಗ ಹರಡೋ ರಿಸ್ಕ್ ಜಾಸ್ತಿ ಇರ್ತದೆ. ಮತ್ತು ಎರಡನೇದು, ಇದು ಸಾಮಾನ್ಯವಾದ ಮಾರ್ಗ. ಅದು ಯಾವುದಂದರೆ ಲೈಂಗಿಕ ಸಂಪರ್ಕ. ಸೊ ಲೈಂಗಿಕ ಸಂಪರ್ಕ ಇದು ನೆಸಸರಿ ಪ್ರಿಕಾಷನ್ಸ್ ಅಂದರೆ ಪ್ರೊಟೆಕ್ಷನ್ ಇಲ್ಲದೆ, ಕಾಂಡಮ್ ಧರಿಕೆ ಇಲ್ಲದೆ, ರಕ್ಷಣೆ ಇಲ್ಲದೆ ಲೈಂಗಿಕ ಸಂಪರ್ಕ ಇದ್ದರೆ ಆವಾಗ ಇದು ಹರಡ್ತದೆ. ಇದು ಮಹಿಳೆಯಿಂದ ಪುರುಷರಿಗೆ ಸಹ ಆಗ್ಬೋದು, ಪುರುಷರಿಂದ ಪುರುಷರಿಗೆ ಸಹ ಆಗ್ಬೋದು. ಇದು 2 ಮಾರ್ಗದಲ್ಲಿ ಸಹ ಆಗ್ತದೆ. ಇದು ಒಂದು ಸಾಮಾನ್ಯವಾದ ಮಾರ್ಗ. ಮೂರನೇದು ತಾಯಿಯಿಂದ ಮಗುವಿಗೆ. ಸೊ ತಾಯಿಯಿಂದ ಮಗುವಿಗೆ 3 ಸಂದರ್ಭದಲ್ಲಿ ಆಗ್ಬೋದು. ಒಂದು ಗರ್ಭಾವಸ್ಥೆಯಲ್ಲಿ, ಎರಡನೇದು ಹೆರಿಗೆ ಟೈಮಲ್ಲಿ, ಮೂರನೇದು ಎದೆ ಹಾಲು ಕುಡಿಯಿಸುವಾಗ. ಸೊ ಈ ಎಲ್ಲ ಸಂದರ್ಭದಲ್ಲಿ ಈಗ ತಾಯಿ ಚಿಕಿತ್ಸೆಯಲ್ಲಿ ಇಲ್ಲದಿದ್ದರೆ ಅದು ಹರಡುವ ರಿಸ್ಕ್ ಜಾಸ್ತಿ ಉಂಟು ಮಗುವಿಗೆ. ಅದೇ ಚಿಕಿತ್ಸೆಯಲ್ಲಿ ಇದ್ದರೆ ಇದು ಹರಡುವ ರಿಸ್ಕನ್ನು ಆದಷ್ಟು ನಾವು ಕಡಿಮೆ ಮಾಡಬಹುದು. ಓಕೆ, ಬೇರೆ ಯಾವ ಮಾರ್ಗ ಕೂಡ ಇಲ್ಲ? ಈಗ ಪ್ರೆಗ್ನೆಂಟ್ ವುಮೆನಲ್ಲಿ ಇದ್ದರೆ ಮಗುವಿಗೆ ಮಗು ಹುಟ್ಟುವಾಗ ಮಗುವಿಗೆ ಬರ್ತದ ಡಾಕ್ಟರ್? ಬರುವ ಚಾನ್ಸ್ ಉಂಟು. ಇಫ್ ತಾಯಿ ಟ್ರೀಟ್ಮೆಂಟಲ್ಲಿ ಇಲ್ಲದಿದ್ದರೆ, ಚಿಕಿತ್ಸೆಯಲ್ಲಿ ಇಲ್ಲದಿದ್ದರೆ ಆವಾಗ ಬರುವ ಚಾನ್ಸ್ ಇರ್ತದೆ. ಅದು ಚಿಕಿತ್ಸೆಯಲ್ಲಿ ಇದ್ದರೆ ಅದರ ರಿಸ್ಕ್ ತುಂಬ ಕಮ್ಮಿ, 1% ಇದೆ 2% ರಿಸ್ಕ್. ರಿಸ್ಕ್ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬರಲಿಕ್ಕೆ ಚಾನ್ಸಸ್ ಉಂಟು. ಓಕೆ ಡಾಕ್ಟರ್, ನೀವು ಆವಾಗಲೇ ಹೇಳಿದ್ರಿ ಸಿಂಪ್ಟಮ್ಸ್ ಇಲ್ಲದೆ ಕೂಡ ಈ HIV ಹರಡ್ತದೆ ಅಂತ. ಆವಾಗ ಏನು ಮಾಡಬೇಕು? ಎಷ್ಟು ಟೈಮಿಗೊಮ್ಮೆ ಟೆಸ್ಟ್ ಮಾಡಿಸ್ಕೊಳ್ಬೇಕು, ಏನಾದರೂ ಇದೆಯಾ ಅಂತ? ಅದೇ, ಈಗ ಲಕ್ಷಣ ಇದ್ದರೆ ಅಥವಾ ಇಲ್ಲದಿದ್ದರೂ ಈಗ ಫಸ್ಟ್ ನಮಗೆ ನೆಗೆಟಿವ್ ಬಂತಂತ ಅನಿಸುವ, ಮತ್ತೆ ಪುನಃ ನಿಮ್ಮ ವೈದ್ಯರ ಸಲಹೆ ಪ್ರಕಾರ ಪುನಃ ರಿಪೀಟ್ ಟೆಸ್ಟ್ ಮಾಡಲೇಬೇಕಾಗ್ತದೆ. ಅಥವಾ ನೀವು ಹೈ ರಿಸ್ಕ್ ಇಂಡಿವಿಜುವಲ್ ಇದ್ದರೆ ಪುನಃ ರಿಪೀಟ್ ಟೆಸ್ಟ್ ಮಾಡ್ತಾ ಇರಲೇಬೇಕಾಗ್ತದೆ. ಅಂದರೆ ಮೊದಲಿಗೆ ಬಂದಿದೆ ಅಂತ ಗೊತ್ತಾಗುತ್ತಾ ಅಂತ? ಲಕ್ಷಣ ಏನು ಕಾಣಿಸುವುದಿಲ್ಲ ಹೇಳಿದ್ರಿ, ಕೆಲವರಲ್ಲಿ HIV ಇದೆ ಅಂತ ಲಕ್ಷಣಗಳು ಕಾಣಿಸುವುದಿಲ್ಲ, ಆದರೆ ಅವರಲ್ಲಿ ಇರ್ತದೆ, ಆಗ ಅವ್ರು ಏನು ಮಾಡಬೇಕು? ಅದು ಈಗ ಎಂತ ಹೇಳ್ತಂದರೆ ಅದು ವಿಂಡೋ ಪೀರಿಯಡ್ ಅಂತ ಹೇಳ್ತೇವೆ ನಾವು ಈಗ. ಸೊ ವಿಂಡೋ ಪೀರಿಯಡ್ ಅಂತಂದರೆ ಇದು ಬ್ಲಡ್ಡಲ್ಲಿ ವೈರಸ್ ಉಂಟು, ಆದರೆ ಅದು ಪರೀಕ್ಷೆಯಲ್ಲಿ ನೆಗೆಟಿವ್ ಬರ್ತಾ ಉಂಟು ಅಂತ. ಓಕೆ, ಸೊ ಈಗ ನಾವು ಇನ್ಫೆಕ್ಷನ್ ಆಯಿತು, ಸೋಂಕು ತಗೊಳ್ಳಿದ ನಂತರ ಮತ್ತು ಅದು ವೈರಸ್ ಬ್ಲಡ್ಡಲ್ಲಿ ಮೆಲ್ಲ ಜಾಸ್ತಿ ಆಗ್ತದೆ. ಮತ್ತು ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ ಅದಕ್ಕೆ ಉಂಟಾಗುವ ಒಂದು ವೈರಸ್ ಆ್ಯಂಟಿಬಾಡಿ ಇದು ಪ್ರಯೋಗ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದು ಒಂದು ಲೆವೆಲ್ ಆದಮೇಲೆ ಮಾತ್ರ ಅದನ್ನು ಪರೀಕ್ಷೆಯಲ್ಲಿ ಕಂಡುಹಿಡಿಯಬಹುದು. ಅದಕ್ಕಿಂತ ಮುಂಚೆ ಅದು ಪಾಸಿಟಿವ್ ಬರಲ್ಲ, ಅದು ನೆಗೆಟಿವ್ ಬರ್ತದೆ. ಆದರೆ ಅಂಥ ಸಮಯದಲ್ಲಿ ಸಹ ಆ ಇಂಡಿವಿಜುವಲ್, ಆ ಪೇಷಂಟ್ ಬೇರೆಯವರಿಗೆ ಹರಡಿಸಬಹುದು. ಸೊ ಆವಾಗ ಯಾವುದೇ ಪ್ರೊಟೆಕ್ಷನ್ ಬೇರೆಯವರಿಗೆ ಹರಡದಂತೆ ಕಾಂಡಮ್ ಮತ್ತು ಇಂಜೆಕ್ಷನ್ ಎಲ್ಲ ಶೇರ್ ಮಾಡಬಹುದು. ಅದೆಲ್ಲ ಸ್ಟೆಪ್ಸ್ ಸರಿಯಾಗಿ ತಗೊಳ್ಬೇಕು. ಮತ್ತು ರಿಪೀಟ್ ಟೆಸ್ಟ್ ಪುನಃ ಮಾಡಲೇಬೇಕಾಗ್ತದೆ ಅವರಿಗೆ. ಸೊ ಲಕ್ಷಣವಿಲ್ಲದೆ ಅವರಿಗೆ, ಅಂದರೆ ಅವ್ರ ಪ್ರಕಾರ ಅವರಿಗೆ ಶಂಕೆ ಇದ್ದರೆ ಅವರು ಟೆಸ್ಟ್ ಮಾಡಲೇಬೇಕಾಗ್ತದೆ.
ಡಾಕ್ಟರ್, ಈಗ ಯಾವ ಟೆಸ್ಟನ್ನೆಲ್ಲ ಮಾಡ್ತೀರಿ? ಒಬ್ಬ ಪರ್ಸನಿಗೆ ಈಗ ಸಿಂಪ್ಟಮ್ಸ್ ಎಲ್ಲ ಕಂಡು ಬಂದಿದೆ, ಅವರು HIV ಟೆಸ್ಟಿಗೆ ಬರ್ತಾರೆ, ನೀವು ಯಾವುದೆಲ್ಲ ಟೆಸ್ಟ್ ಮಾಡ್ತೀರಿ ಆ ಸಮಯದಲ್ಲಿ? ಸೊ ಈಗ ಮುಖ್ಯವಾಗಿ ಈಗ ಟೆಸ್ಟ್ ಮಾಡೋದಂದರೆ 3 ಟೆಸ್ಟ್ ಉಂಟು ಈಗ. ಸೊ 3 ಟೆಸ್ಟ್ ಇದರಲ್ಲಿ ಮೊದಲನೇದು ಆ್ಯಂಟಿಬಾಡಿ ಟೆಸ್ಟ್. ಆ್ಯಂಟಿಬಾಡಿ ಟೆಸ್ಟ್ ಇದು ಸ್ವಲ್ಪ ಸಾಮಾನ್ಯವಾಗಿ ಯೂಸ್ ಮಾಡುವಂಥ ಟೆಸ್ಟ್ ಇದು. ಸೊ HIV ಇದು ಇನ್ಫೆಕ್ಷನ್ ಆದ ಮೇಲೆ, ಸೋಂಕು ಆದ ಮೇಲೆ ನಮ್ಮ ದೇಹದಲ್ಲಿ ಆ್ಯಂಟಿಬಾಡಿ ಉತ್ಪನ್ನವಾಗ್ತದೆ. ಆ ಆ್ಯಂಟಿಬಾಡಿಯನ್ನು ಕಂಡುಹಿಡಿಯೋದು ಇದು ಪರೀಕ್ಷೆ. ಸೊ ಮತ್ತೊಂದು ಎರಡನೇದು ಪರೀಕ್ಷೆ, ಮತ್ತೊಂದು ತುಂಬ ಸಾಮಾನ್ಯವಾಗಿ ಯೂಸ್ ಮಾಡೋದಂಥ ಪರೀಕ್ಷೆ, ಇದು 4th ಜನರೇಷನ್ ಎಲೈಸಾ ಅಂತ ಹೇಳ್ತೇವೆ. ಇದು ಆ್ಯಂಟಿಜನ್ ಮತ್ತು ಆ್ಯಂಟಿಬಾಡಿ ಎರಡನ್ನು ಕಂಡುಹಿಡಿಯುತ್ತದೆ. HIV ಅಗೇನ್ಸ್ಟ್ ಆ್ಯಂಟಿಜನ್, HIV ಆ್ಯಂಟಿಜನ್ P24 ಆ್ಯಂಟಿಜನ್ ಮತ್ತು ಅದರ ಅಗೇನ್ಸ್ಟ್ ಇದು ಆ್ಯಂಟಿಬಾಡಿ, ಇದು ಎರಡನ್ನು ಪತ್ತೆ ಹಚ್ಚೋದು ಇದರ ಕೆಲಸ. ಸೊ ಇದು ಸಾಮಾನ್ಯವಾಗಿ 2 ರಿಂದ 4 ವಾರದ ನಂತರ ಇದು ಪಾಸಿಟಿವ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ಮತ್ತು ಸಾಮಾನ್ಯವಾಗಿ ಯೂಸ್ ಮಾಡುವಂಥ ಪರೀಕ್ಷೆ, ಅದು ಚೀಪ್ ಪರೀಕ್ಷೆ. ಮೂರನೆಯದು HIV RNA PCR ಅಂತ, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟ್. ಸೊ ಇದು ಇನ್ನೂ ಸೂಕ್ಷ್ಮವಾದಂಥ ಪರೀಕ್ಷೆ. ಎಂತಕ್ಕಂದರೆ ಇದು 10 ರಿಂದ 14 ದಿನ ಒಳಗೆ ಇನ್ಫೆಕ್ಷನ್ ಆಗಿ ಸೋಂಕು ತಗುಲಿದ 10 ರಿಂದ 14 ದಿನ ಒಳಗೆ ಪರೀಕ್ಷೆ ಪಾಸಿಟಿವ್ ಬರ್ತದೆ. ಆದರೆ ಇದು ಸಾಮಾನ್ಯವಾಗಿ ಎಲ್ಲ ಟೈಮ್ ನಾವು ಯೂಸ್ ಮಾಡೋದಿಲ್ಲ. ಎಂತಕ್ಕಂದರೆ ಇದರದ್ದು ಕಾಸ್ಟ್ ಒಂದು ಮತ್ತು ಎಲ್ಲ ಕಡೆ ಇದು ಅವೈಲೇಬಲ್ ಇಲ್ಲ. ಸೊ ಅದಕ್ಕಾಗಿ ಕೆಲವು ಸ್ಪೆಷಲ್ ಸಿಚುವೇಷನ್ಸಲ್ಲಿ, ಅಂದರೆ ಕೆಲವು ಸಲ ಮಗು ಹುಟ್ಟಿಯಾಗಿ 6 ವಾರದಲ್ಲಿ ಅವರಲ್ಲಿ ಇದು ಅಂತ ನೋಡಲಿಕ್ಕೆ ನಾವು ಇದನ್ನು ಉಪಯೋಗಿಸ್ತೇವೆ. ಮತ್ತೊಂದು ವೈರಲ್ ಲೋಡ್ ಟೆಸ್ಟಿಂಗ್. ವೈರಲ್ ಲೋಡ್ ಟೆಸ್ಟಿಂಗ್ ಈಗ ಅದು ಸಹ ಕಾಸ್ಟಿಗಂತ ನಾವು ಇನಿಷಿಯಲಿ ವೈರಲ್ ಲೋಡ್ ಟೆಸ್ಟ್ ಮಾಡೋದಿಲ್ಲ. ಅದನ್ನು ಒಂದು ಟ್ರೀಟ್ಮೆಂಟ್ಗೆ ಹೇಗೆ ಅವರು ರೆಸ್ಪಾಂಡ್ ಮಾಡ್ತಿದೆ ಅಂತ ನೋಡಲಿಕ್ಕೆ ಒಂದು 6 ತಿಂಗಳ ಬಳಿಕ ಅದನ್ನು ಟೆಸ್ಟ್ ಮಾಡಿ ವೈರಲ್ ಲೋಡ್ ಹೇಗುಂಟು ಅಂತ ನೋಡಲಿಕ್ಕೆ ನಾವು ಟೆಸ್ಟ್ ಮಾಡ್ತೇವೆ. ಸೊ ಅದು ಮತ್ತೊಂದು. ಸೊ ಮತ್ತೊಂದು ಏನಂದರೆ, ಈಗ ಒಂದು ಟೆಸ್ಟ್, ಇದೆಲ್ಲ ಟೆಸ್ಟ್ ತುಂಬ ಸೂಕ್ಷ್ಮವಾದ ಒಂದು ಟೆಸ್ಟ್. ಸೊ ಸೂಕ್ಷ್ಮತೆ ಅಂದರೆ ತುಂಬ ಫಾಲ್ಸ್ ಪಾಸಿಟಿವ್ ಬರೋ ಚಾನ್ಸ್ ಇರ್ತದೆ. ಅಂದರೆ ನನಗೆ HIV ಇಲ್ಲದಿದ್ದರೂ ನನಗೆ ಪಾಸಿಟಿವ್ ಬರುವ ಚಾನ್ಸ್ ಕೆಲವು ಇರ್ತದೆ. ಸೊ ಆವಾಗ ನೀವು ಎಂತ ಮಾಡಬೇಕಂದ್ರೆ, ಆ ಒಂದು ಟೆಸ್ಟ್ ಪಾಸಿಟಿವ್ ಬಂದರೆ ಮತ್ತೊಂದು ಟೆಸ್ಟ್ ಮಾಡಬೇಕು ನೀವು. ಅದನ್ನು ನಾವು ಕನ್ಫರ್ಮೇಟರಿ ಟೆಸ್ಟ್ ಅಂತ ಹೇಳ್ತೇವೆ. ಸೊ ನೀವು ಮುಂಚಿನ ಟೆಸ್ಟ್ನ ದೃಢಪಡಿಸ್ತಿದ್ದೀರಾ, ನೀವು ಪಾಸಿಟಿವ್ ಉಂಟಾ ಅಥವಾ ಅದು ಫಾಲ್ಸ್ ಪಾಸಿಟಿವ್ ಅಂತ. ಸೊ ಅದಕ್ಕೆ ನೀವು ಅಟ್ಲೀಸ್ಟ್ 2 ಟೆಸ್ಟ್ ಮಾಡಲೇಬೇಕಾಗ್ತದೆ. ಡಾಕ್ಟರ್, ನೀವು ಟೆಸ್ಟ್ಗಳ ಬಗ್ಗೆ ಹೇಳಿದ್ರಿ, ಇದರ ರಿಪೋರ್ಟ್ಸ್ ಬರಲಿಕ್ಕೆ ಎಷ್ಟು ಟೈಮ್ ಹಿಡಿತದೆ? ಇದು ಎಲೈಸಾ ಎಲ್ಲ ಯೂಶಲಿ ನೆಕ್ಸ್ಟ್ ಡೇನೇ ಬರ್ತದೆ, ಒಂದಿನದಲ್ಲೇ ಬರ್ತದೆ. ಅದೇ ಕನ್ಫರ್ಮೇಟರಿ ಟೆಸ್ಟ್ ಮಾಡಿ ಅದು ರಿಪೋರ್ಟ್ ಸಿಗ್ತದೆ. ಎಂತಕ್ಕಂದರೆ ಯೂಶಲಿ ಅದು ಒಂದು ದೊಡ್ಡ ನ್ಯೂಸ್ ಕೊಡಲಿಕ್ಕೆ ಪೇಷಂಟಿಗೆ. ಸೊ ಪುನಃ ರಿಪೀಟ್ ಮಾಡಿ ಅದನ್ನು ಟೆಸ್ಟ್ ಮಾಡಬೇಕಾಗ್ತದೆ. ಸೊ ಮತ್ತು ಅವರಿಗೆ ಪ್ರಾಪರ್ ಕೌನ್ಸಿಲಿಂಗ್ ಕೊಟ್ಟಾದ ಮೇಲೆ ಮತ್ತೆ ಅವರಿಗೆ ಅವರ ಇದರಿಂದ ಅವರ ಪರ್ಮಿಷನ್ ಇಂದ ಮತ್ತೆ ಅವರಿಗೆ ಪ್ರೈವಸಿ ಕೊಟ್ಟಾದ ಮೇಲೆ ಇದು ಪರೀಕ್ಷೆ ಮಾಡಿಸಬಹುದು. ಓಕೆ ಡಾಕ್ಟರ್, ಇವಾಗ ನೀವು ಟೆಸ್ಟನ್ನು ಮಾಡ್ತೀರಿ, ಅದರಲ್ಲಿ ಪಾಸಿಟಿವ್ ಬಂತು HIV, ಅದರ ನಂತರ ಮುಂದಿನ ಕ್ರಮ ಏನು ಅಂತ ಹೇಳಿ. ಈಗ ಒಬ್ಬ ನಾರ್ಮಲ್ ಜೀವನ ಶೈಲಿ ನಡೆಸ್ತಾ ಇರ್ತಾನೆ, ಅವನಿಗೆ ಅದು ಶಾಕ್ ಅಲ್ವಾ, ಒಂದು HIV ಬಂದಿದೆ ಅಂತ ಹೇಳೋದು. ಅದರ ನಂತರ ಹೇಗೆ ಅವರಿಗೆ ನೀವು ಯಾವ ರೀತಿ ಧೈರ್ಯವನ್ನು ತುಂಬ್ತೀರಿ, ಯಾವ ರೀತಿ ಏನು ಅವರ ಜೀವನ ಕ್ರಮ ನಡೆಸಲಿಕ್ಕೆ ಹೇಳ್ತೀರಿ ಅಂತ? ಸೊ ಇದಕ್ಕೆ ನಾವು ಇದು ಒಂದು ಮಾಡಿದಂದರೆ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್. ಸೊ ಟೆಸ್ಟಿಂಗ್ ಮಾಡುವಾಗಲೇ ನಿಮಗೆ ಕೌನ್ಸಿಲಿಂಗ್ ಕೊಡ್ತದೆ, ಅಂದರೆ ಈ ಥರದ ಪಾಸಿಟಿವ್ ಬಂದಿದೆ ಅಂತ, ನೆಗೆಟಿವ್ ಬಂದಿದೆ ಅಂತ, ಯಾವ ಕ್ರಮವನ್ನು ತೆಗೆದುಬೇಕು, ನೆಕ್ಸ್ಟ್ ಸ್ಟೆಪ್ ಎಂತ ಅಂತ. ಸೊ ಅದು ಒಂದು ಉತ್ತಮವಾದ ಒಂದು ಸ್ಟೆಪ್ ಮಾಡಿದ್ದಾರೆ. ಸೊ ಹೀಗಾಗಿ ಇದು ಪಾಸಿಟಿವ್ ಬಂದರೆ ಸೊ ನೆಕ್ಸ್ಟ್ ವೈದ್ಯರ ಹತ್ರ ಸಲಹೆ ತಗೊಂಡು ಅವ್ರ ಹತ್ರ ಬೇರೆಲ್ಲ ಬೇಸ್ಲೈನ್ ಟೆಸ್ಟಿಂಗ್ ಎಲ್ಲ ಮಾಡಿ ಮತ್ತೆ ಸರಿಯಾದ ಒಂದು ಆ್ಯಂಟಿರೆಟ್ರೋವೈರಲ್ ಥೆರಪಿ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೇವೆ. ಸೊ ಇದು ಆ್ಯಂಟಿರೆಟ್ರೋವೈರಲ್ ಥೆರಪಿ ಒಂದು ಅದ್ಭುತವಾದ ಒಂದು ಔಷಧಿ. ಹೌದು ಡಾಕ್ಟರ್, ಇಂದಿನ ಕಾಲದಲ್ಲಿ HIV ಬಂದರೆ ಚಿಕಿತ್ಸೆಗಳು ಯಾವ ರೀತಿ ಲಭ್ಯವಿದೆ, ಯಾವೆಲ್ಲ ಚಿಕಿತ್ಸೆಗಳು ಇದೆ ಅಂತ? ಅಂದರೆ ಕಂಪ್ಲೀಟಾಗಿ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಕಂಟ್ರೋಲಲ್ಲಿ ಇಡಲಿಕ್ಕೆ ಯಾವುದು? ಸೊ HIV ಈಗ ತನಕ ಸಂಪೂರ್ಣವಾಗಿ ಅಂತ ಒಂದು ಚಿಕಿತ್ಸೆ ಯಾವುದು ಬಂದಿಲ್ಲ ಈಗ ತನಕ. ಎಂತಕ್ಕಂದರೆ ನಾನು ಹೇಳಿದ ಪ್ರಕಾರ ಅವಾಗ HIV ಒಳಗೆ ಹೋಗ್ತದೆ, ಒಳಗೆ ಹೋಗಿ ನಮ್ಮದೇ DNA ಒಳಗೆ ಸೇರಿಕೊಳ್ತದೆ. ಸೊ ಆ ಸ್ಟೆಪ್ಪನ್ನು ಕಂಪ್ಲೀಟಾಗಿ ನಾಶ ಮಾಡಲಿಕ್ಕೆ ಯಾವುದೇ ಔಷಧಿ ಬಂದಿಲ್ಲ ಇನ್ನು. ಸೊ ಅದಕ್ಕೆ ನಾವು ಹೇಳೋದು, ಇದು ಕಂಪ್ಲೀಟಾಗಿ ಸಂಪೂರ್ಣವಾಗಿ ಟ್ರೀಟ್ ಮಾಡುವಂಥ ಚಿಕಿತ್ಸೆ ಮಾಡುವಂಥ ಇನ್ನೂ ಯಾವುದು ಬಂದಿಲ್ಲ. ಅದಕ್ಕೆ ಕೆಲವಾರು ಇನ್ನು ಸಂಶೋಧನೆ ನಡೀತಾ ಉಂಟು. ಅದರಲ್ಲಿ ಜೀನ್ ಥೆರಪಿ, ವ್ಯಾಕ್ಸಿನ್ಸ್ ಮತ್ತು ಕೆಲವು ಸ್ಟೆಮ್ ಸೆಲ್ ಥೆರಪಿ ಅದೆಲ್ಲ ಆಗ್ತಾ ಉಂಟು ಸಂಶೋಧನೆಯಲ್ಲಿ. ಕೆಲವು ಕೇಸ್ ರಿಪೋರ್ಟ್ಸು ಉಂಟು, ಕೆಲವರಿಗೆ ಕ್ಯಾನ್ಸರಲ್ಲಿ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಆದಮೇಲೆ ಕ್ಯೂರ್ ಆಗಿದ್ದು ಸಹ ಉಂಟು. ಆದರೆ ಅದು ತುಂಬ ರೇರ್ ಕೇಸಸ್. ಸೊ ಅದು ಎಲ್ಲ ಸಾಮಾನ್ಯ ಜನರಿಗೆ ನೀಡುವಂಥ ಈಗ ಇನ್ನು ಪರಿಸ್ಥಿತಿಗೆ ಇನ್ನೂ ಬಂದಿಲ್ಲ. ಸೊ ಅದಕ್ಕಾಗಿ ಇನ್ನು ಸಂಶೋಧನೆ ನಡೀತಾ ಉಂಟು. ಅದೇ ಅದ್ಭುತವಾದ ಒಂದು ಟ್ರೀಟ್ಮೆಂಟ್ ಅಂದರೆ ಇದು ಆ್ಯಂಟಿರೆಟ್ರೋವೈರಲ್ ಥೆರಪಿ. ಸೊ ಇದು ಆ್ಯಂಟಿರೆಟ್ರೋವೈರಲ್ ಥೆರಪಿ ಅಂದರೆ ಎಂತ ಅಂದರೆ, ಇದು ಒಂದು ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಅಂತ ಒಂದು ಡ್ರಗ್.
ಸೊ ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಅಂದರೆ ಈ ಒಂದು ಟ್ಯಾಬ್ಲೆಟಲ್ಲಿ ಮೂರು ಟೈಪ್ ಡ್ರಗ್ ಉಂಟು. ಸೊ ಆ ಡ್ರಗ್ಗಿದು ಫಿಕ್ಸ್ಡ್ ಡೋಸ್ ಉಂಟು. ಸೊ ಅದು ಒಂದೊಂದು ಡ್ರಗ್ ಆ ವೈರಸ್ ಇದು ನಾನು ಇಷ್ಟೆಲ್ಲ ಸ್ಟೇಜ್ ಹೇಳಿದರೆ ಯಾವುದೆಲ್ಲ ರೀತಿಯಲ್ಲಿ ಹರಡ್ತದಂತ ಆ ಒಂದು ಜಾಗದಲ್ಲಿ ಒಂದೊಂದು ಸ್ಟೇಜ್ ಮೇಲೆ ಅದನ್ನು ಅಡ್ಡ ಮಾಡ್ತದೆ. ಸೊ ಆವಾಗ ಎಂತ ಮಾಡ್ತದೆ ಅಂದರೆ ಅದನ್ನು ವೈರಸನ್ನು ಅದನ್ನು ಸಾಯಿಸ್ತದೆ. ಸೊ ಅದು ಕಂಪ್ಲೀಟಾಗಿ ನಾಶ ಮಾಡೋದು ಸಂಭವ ಇಲ್ಲ. ಎಂತಕ್ಕಂದರೆ ನಾನು ಹೇಳಿದ ಪ್ರಕಾರ ಅದು ಒಂದು ಪೋಸ್ಟ್ ಇಂಟೆಗ್ರೇಷನ್ ಲೇಟೆನ್ಸಿ ಅಂತ ಹೇಳ್ತೇವೆ ನಾವು. ಅದೇ ಇಂಟೆಗ್ರೇಷನ್ ಆಗ್ತದಲ್ಲ DNA ಅದು ಪೋಸ್ಟ್ ಇಂಟೆಗ್ರೇಷನ್ ಲೇಟೆನ್ಸಿ ಅಂತ. ಸೊ ಆವಾಗ ಅದು ವೈರಸ್ ಫುಲ್ ಕಂಪ್ಲೀಟಾಗಿ ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈಗ ಆ್ಯಂಟಿರೆಟ್ರೋವೈರಲ್ ಥೆರಪಿ ಕೊಡುವಾಗ ಏನು ಮಾಡ್ತದೆ ಅಂದರೆ ನಮ್ಮದು ವೈರಲ್ ಲೋಡನ್ನು ಕಮ್ಮಿ ಮಾಡ್ತದೆ. ಸೊ ಮತ್ತು ವೈರಸನ್ನು ತಡೆಗಟ್ತದೆ ಮತ್ತು CD4 ಸೆಲ್ಲನ್ನು ರಕ್ಷಣೆ ಮಾಡ್ತದೆ ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ರಕ್ಷಿಸುತ್ತದೆ ಮತ್ತು ಏಡ್ಸ್ ಅಂತ ಹಂತಕ್ಕೆ ಹೋಗುವುದನ್ನು ತಡೆಗಟ್ಟುತ್ತದೆ. ಸೊ ಈಗ ಇದು ಆ್ಯಂಟಿರೆಟ್ರೋವೈರಲ್ ಥೆರಪಿ ಇದು ದಿನವಾಗಿ ನಾವು ಬಿಡದೆ ತೆಗೊಳ್ತಾ ಇರಬೇಕು. ಸೊ ಒಂದು ದಿನ ಸೊ ಮಧ್ಯದಲ್ಲಿ ನಿಲ್ಲಿಸಿಬಿಟ್ರೆ ಅದು ರೆಸಿಸ್ಟೆನ್ಸ್ಗೆ ಇದಾಗ್ತದೆ. ಸೊ ಅದಕ್ಕಾಗಿ ನಾವು ಇಂಟಿಗ್ರೇಟಿವ್ ಕೌನ್ಸಿಲಿಂಗ್ ಅಲ್ಲಿ ಸಹ ನಾವು ಕೌನ್ಸಿಲಿಂಗಲ್ಲಿ ಆ ಪೇಷಂಟ್ಸ್ಗೆ ಸರಿಯಾಗಿ ನಾವು ಹೇಳ್ತೇವೆ ಅಂದರೆ ದಿನ ತೆಗೊಳ್ಬೇಕು, ಇದು ತೆಗೊಳ್ಳೋದಿದ್ದರೆ ನಿಮಗೆ ರೆಸಿಸ್ಟೆನ್ಸ್ ಆಗುವ ಚಾನ್ಸ್ ಇರ್ತದೆ. ಸೊ ಅದು ಒಂದು ಮುಖ್ಯ ರೀಸನ್ ಇದು ಟ್ರೀಟ್ಮೆಂಟ್ ಫೇಲ್ಯೂರಿಗೆ. ಸೊ ಎಂತಕ್ಕಂದರೆ ಇದು ಒಂದು ವೈರಸ್ ಆ್ಯಕ್ಚುಲಿ ಅದು ಪ್ರಾಪರ್ಟಿ ಇದು ಮ್ಯೂಟೇಷನ್ ಆಗ್ತಿರೋದಂತ. ಸೊ ಒಂದ್ಸಲ ಬಿಟ್ಟರೆ ಮತ್ತೆ ಅದು ಮ್ಯೂಟೇಷನ್ ಆಗಿ ಮತ್ತೆ ಅದು ವರ್ಕ್ ಆಗಲ್ಲ. ಸೊ ಅದಕ್ಕಾಗಿ ದಿನವಾಗಿ ತೆಗೊಳ್ತಾ ಇರಬೇಕು ಮತ್ತು ತಪಾಸಣೆ ಮಾಡ್ತಾ ಇರಬೇಕು. ಒಂದು ಅಟ್ಲೀಸ್ಟ್ 6 ತಿಂಗಳಿಗೆ ಒಂದ್ಸಲ ವೈದ್ಯರ ಸಲಹೆಯಿಂದ ತಪಾಸಣೆ ಮಾಡ್ತಾ ಇರಬೇಕು. ಎಂತಕ್ಕಂದರೆ ಈ ಕೆಲವು ಡ್ರಗ್ಸ್ ಸೈಡ್ ಎಫೆಕ್ಟ್ಸ್ ಇರ್ತವೆ, ಅದರದ್ದು ಒಂದು ತಪಾಸಣೆ ಮಾಡ್ತಾ ಇರಬೇಕು. ಮತ್ತು ನಾವು ವೈರಲ್ ಲೋಡ್ ಅಂತ ಉಂಟು ಅದನ್ನು ಟೆಸ್ಟ್ ಮಾಡಬೇಕು. ನಾನು ಹೇಳಿದ ಹಾಗೆ ವೈರಲ್ ಲೋಡ್ ಒಂದು 6 ತಿಂಗಳು ಆದಮೇಲೆ ವೈರಲ್ ಲೋಡ್ ಟೆಸ್ಟ್ ಮಾಡಬೇಕು. ಸೊ ಇನಿಷಿಯಲಿ ನಾವು ಯೂಶ್ವಲಿ ವೈರಲ್ ಲೋಡ್ ಮಾಡಲ್ಲ, ಒಂದು 6 ತಿಂಗಳಾದಮೇಲೆ ವೈರಲ್ ಲೋಡ್ ನೋಡ್ತೇವೆ. ಅದು ಕಮ್ಮಿ ಆಗ್ತಾ ಉಂಟಂತ ಹೇಳಿದ್ರೆ ನಮ್ಮ ಟ್ರೀಟ್ಮೆಂಟ್ ವರ್ಕ್ ಆಗ್ತಾ ಉಂಟಂತ ಅರ್ಥ. ಸೊ ಒಂದು ಸಲ ಅದು ವೈರಲ್ ಲೋಡ್ 1000ಕ್ಕಿಂತ ಕಮ್ಮಿ ಹೋದರೆ ಅದು ನಮ್ಮ ಗುರಿ. 1000 ಕಾಪೀಸ್ ಪರ್ ml ಅದು ನಮ್ಮ ಗುರಿ. ಸೊ ಇದು 1000 ಕಾಪೀಸ್ ಪರ್ ml ಬಂದರೆ ಅದು ಒಂದು ಒಳ್ಳೆಯ ಇದು ಸೈನ್ ಅಂತ. ಸೊ ಈಗ U ಅಂತ ಹೇಳ್ತೇವೆ ನಾವು, ಅಂದರೆ ಅನ್ಡಿಟೆಕ್ಟೇಬಲ್ ಈಸ್ ಈಕ್ವಲ್ ಟು ಅನ್ಟ್ರಾನ್ಸ್ಮಿಸಿಬಲ್. ಸೊ ಟ್ರೀಟ್ಮೆಂಟ್ ಈಸ್ ಆ್ಯಸ್ ಪ್ರಿವೆನ್ಷನ್. ಸೊ ನಾವು ಈಗ ಸೋರ್ಸನ್ನೇ ಕಮ್ಮಿ ಮಾಡಿದರೆ, ಈಗ HIV ಇದ್ದವನಲ್ಲಿ ಅದು HIV ವೈರಸನ್ನು ಕಮ್ಮಿ ಮಾಡಿದರೆ ಅವನ ಸೋರ್ಸನ್ನೇ ನಾವು ಇದು ಸ್ಟಾಪ್ ಮಾಡ್ತಿದ್ದೇವೆ, ಅಂದರೆ ಬೇರೆಯವರಿಗೆ ಹರಡೋದನ್ನು ನಾವು ಕಡಿಮೆ ಮಾಡ್ತಿದ್ದೇವೆ. ಸೊ ಇದು ಈಗ ಎಂತ ಮಾಡ್ತೇವೆ ಅಂದರೆ ಅದನ್ನು ನಾವು ಕಡಿಮೆ ಮಾಡುವಾಗ ಆ ಒಂದು ಲೆವೆಲ್ ಇಂದ ಕೆಳಗೆ ಬರುವಾಗ ಅದು ಬೇರೆಯವರಿಗೆ ಇವನ ಲೈಂಗಿಕ ಸಂಪರ್ಕದಲ್ಲಿ ಸಹ ಅದು ಹರಡುವುದಿಲ್ಲ. ಅಷ್ಟು ಮಟ್ಟಕ್ಕೆ ನಾವು ಕಡಿಮೆ ಮಾಡ್ತೇವೆ. ಡಾಕ್ಟರ್ ರೆಟ್ರೋವೈರಲ್ ಥೆರಪಿ ಅಂತ ಹೇಳಿದರೆ ಡೈಲಿ ಟ್ಯಾಬ್ಲೆಟ್ಸನ್ನು ತಗೊಳ್ಬೇಕು ಅಂತ ಹೇಳಿ, ಇದು ಪರ್ಮನೆಂಟಾ ಡಾಕ್ಟರ್? ಒಬ್ಬ HIV ಇದ್ದ ಮನುಷ್ಯನಿಗೆ ಅದು ಪರ್ಮನೆಂಟ್ ಆಗಿ ತಗೊಳ್ತಾ ಇರಬೇಕಾ? ಸೈಡ್ ಎಫೆಕ್ಟ್ಸ್ ಏನು ಇಲ್ವಾ? ಅದೇ ಅದು ಪರ್ಮನೆಂಟ್ ಆಗಿ ತಗೊಳ್ತಾ ಇರಬೇಕು, ಒಂದು ದಿನ ಸಹ ಬಿಡಲಿಕ್ಕಿಲ್ಲ. ನಾವು ಎದರೆನ್ಸ್ ಅಂತ ಹೇಳ್ತೇವೆ ಒಂದು ಟ್ಯಾಬ್ಲೆಟ್ ಇದು. ಸೊ ನ್ಯಾಕೋ ಗೈಡ್ಲೈನ್ಸ್, ನಾವು ನ್ಯಾಕೋ ಅಂತ ಹೇಳಿದರೆ ಇದು ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ. ಸೊ ನಮ್ಮ ನ್ಯಾಷನಲ್ ಇದು ಅದು ಒಂದು ಆರ್ಗನೈಸೇಷನ್ ಏಡ್ಸ್ ಇದು. ಸೊ ಅದರ ಪ್ರಕಾರ 95% ಎದರೆನ್ಸ್ ಇರಬೇಕು, ಮೋರ್ ದೆನ್ 95% ಎದರೆನ್ಸ್. ಅಂದರೆ ತಿಂಗಳಲ್ಲಿ ಒಂದು ಟ್ಯಾಬ್ಲೆಟ್ ಮಿಸ್ ಆದರೆ ಓಕೆ, ಅದಕ್ಕಿಂತ ಜಾಸ್ತಿ ಮಿಸ್ ಆಗಲೇಬಾರ್ದು, ಆಯಿತಾ? ಅದು ಒಂದು ಗೈಡ್ಲೈನ್. ಸೊ ಇದು ಒಂದು ವೇಳೆ ಮಿಸ್ ಆದರೆ ಮತ್ತೆ ರೆಸಿಸ್ಟೆನ್ಸ್ ಆಗುವ ಚಾನ್ಸ್ ಇರ್ತದೆ. ಸೊ ಅದಕ್ಕೆ ನಾವು ಲೈಫ್ ಲಾಂಗ್ ಇದನ್ನು ತೆಗೊಳ್ತಾ ಇರಬೇಕು. ಮತ್ತು 6 ತಿಂಗಳಿಗೆ ಒಂದು ಸಲ ಇದು ಟೆಸ್ಟ್ ಮಾಡ್ತಾನೆ ಇರಬೇಕು. ನಾನು ಹೇಳಿದೆ ಕೆಲವು ಸೈಡ್ ಎಫೆಕ್ಟ್ಸ್ ಇರ್ತದೆ. ಈಗ ಒಂದು ಡ್ರಗ್ ಪ್ರಕಾರ ಕೆಲವರಲ್ಲಿ ಶುಗರ್ ಬರುವ ಇದು ಕೊಲೆಸ್ಟ್ರಾಲ್ ಬರುವ ಇದು ರಿಸ್ಕ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಆವಾಗ ನಾವು ಬೇಸ್ಲೈನ್ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವ ಮುಂಚೆ ನಾನು ಹೇಳಿದ ಪ್ರಕಾರ CBC ಮತ್ತು ಗ್ಲೂಕೋಸ್, ಫಾಸ್ಟಿಂಗ್ ಲಿಪಿಡ್ ಪ್ರೊಫೈಲ್ ಅದೆಲ್ಲ ಮಾಡಿಸಿ ಮತ್ತು ಪುನಃ 6 ತಿಂಗಳಾದಮೇಲೆ ಪುನಃ ಅದು ರಿಪೀಟ್ ಮಾಡಿ ನಾವು ನೋಡ್ತೇವೆ ಅದರಲ್ಲಿ ಏನೋ ತೊಂದರೆ ಉಂಟು ಇಲ್ಲ ಅಂತ. ಸೊ ನಾರ್ಮಲಿ ಇದೆಲ್ಲ ನಾವು ಸೈಡ್ ಎಫೆಕ್ಟನ್ನು ನಾವು ನಾರ್ಮಲ್ ಡೇ ಟು ಡೇ ಆ್ಯಕ್ಟಿವಿಟೀಸಿಂದ ನಾವು ಕಡಿಮೆ ಮಾಡ್ಬೋದು, ಟ್ರೀಟ್ಮೆಂಟ್ ಬೇಕಂತ ಇಲ್ಲ. ಅದಷ್ಟು ಎಲ್ಲದಲ್ಲೂ ಅಷ್ಟು ದೊಡ್ಡ ಸೈಡ್ ಎಫೆಕ್ಟ್ಸ್ ಅಲ್ಲ. ಕೆಲವು ಸಲ ರಕ್ತ ಕಮ್ಮಿ ಇದ್ದರೆ ಅದಕ್ಕೆ ಅಂತ ಬೇರೆ ರೆಟ್ರೋವೈರಲ್ಸ್ ಉಂಟು. ಅಂದರೆ ಇದು 3 ಡ್ರಗ್ಸ್ ಮಾತ್ರ ಅಲ್ಲ, ಇದಕ್ಕೆ ತಕ್ಕಂತೆ ಇನ್ನು ಡಿಫ್ರೆಂಟ್ ಗ್ರೂಪ್ಸ್ ಉಂಟು ರೆಟ್ರೋವೈರಲಲ್ಲಿ. ಸೊ ಆ್ಯಂಟಿರೆಟ್ರೋವೈರಲಲ್ಲಿ ಅದರಲ್ಲಿ ಒಂದು NNRTI ಅಂತೇವೆ, NRTI, ಪ್ರೋಟೇಸ್ ಇನ್ಹಿಬಿಟರ್ಸ್, ಫ್ಯೂಷನ್ ಇನ್ಹಿಬಿಟರ್ಸ್ ಅಂತ ಡಿಫ್ರೆಂಟ್ ಗ್ರೂಪ್ಸ್ ಉಂಟು. ನಾವು ಇದರಲ್ಲಿ ಯೂಸ್ ಮಾಡೋದು ಬರೀ 3. ಅದರಲ್ಲಿ ಒಂದು ಗ್ರೂಪಲ್ಲಿ ಏನೋ ಸೈಡ್ ಎಫೆಕ್ಟ್ ಇದೆ, ನಾವು ಮತ್ತೊಂದು ಗ್ರೂಪಿಂದ ಮತ್ತೊಂದು ಡ್ರಗ್ ಆ್ಯಡ್ ಮಾಡಿ ನಾವು ಅದನ್ನು ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಆಗಿ ಕೊಡ್ತೇವೆ. ಇವಾಗ ಏಡ್ಸ್ ಬಂದ ವ್ಯಕ್ತಿ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ, ಟ್ರೀಟ್ಮೆಂಟ್ ತಗೊಂಡ್ರೆ ಒಬ್ಬ ನಾರ್ಮಲ್ ಪರ್ಸನ್ ಆಗಿ ಜೀವನ ನಡೆಸಲಿಕ್ಕೆ ಸಾಧ್ಯವಾ? ಹೌದು, ಇದು ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಸಾಮಾನ್ಯವಾದ ಒಂದು ಜೀವನ ಸಾಗಿಸಲು ಸಾಧ್ಯವಿದೆ. ಎಂತಕ್ಕೆ ಅಂದರೆ ನಾನು ಆವಾಗ ಹೇಳಿದ ಹಾಗೆ U ಅಂದರೆ ಅನ್ಡಿಟೆಕ್ಟಬಲ್ ಇಸ್ ಅನ್ಟ್ರಾನ್ಸ್ಮಿಸಿಬಲ್. ಅಂದರೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಇದು ವೈರಲ್ ಲೋಡ್ ಆದಷ್ಟು ಕಮ್ಮಿ ಮಾಡಬಹುದು. ಇದು ವೈರಲ್ ಲೋಡ್ ಈ ಒಂದು ಮಿತಿಗಿಂತ ಕಡಿಮೆ ಇದ್ದರೆ, ಕಾಣಲಿಕ್ಕೆ ಸಿಗದಿದ್ದರೆ ಅದು ಬೇರೆಯವರಿಗೆ ಹರಡುವುದೇ ಇಲ್ಲ.
ಅಂಥ ಒಂದು ಸ್ಥಿತಿಗೆ ತರಬಹುದು. ಸೊ ಸಾಮಾನ್ಯವಾದ ಒಂದು ಜೀವನ ಸಾಗಿಸಬಹುದು. ಮತ್ತೊಂದಂದರೆ ಒಂದು ದೈಹಿಕ ಇದು ಜೊತೆ ಒಂದು ಮಾನಸಿಕ ಇದು ಸಹ ಆರೋಗ್ಯ ಸಹ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ಸಾಮಾನ್ಯ ಇದು ಜೀವನ ಮಾಡಲಿಕ್ಕೆ ಒಂದು ಸಮಾಜವು ಸ್ವೀಕರಿಸಬೇಕು ಅವರನ್ನು. ಮಾನವೀಯತೆ, ಇದು ಸಹಕಾರ, ಸ್ವೀಕಾರ ಎರಡೂ ಇರಬೇಕು. ಸೊ ಅದಕ್ಕಾಗಿ ಸರಿಯಾದ ಚಿಕಿತ್ಸೆ ಜೊತೆ ಮಾನಸಿಕ ಇದು ಸಹ ಸರಿಯಿರಬೇಕು. ಸರೌಂಡಿಂಗ್ ಜನ ಸಪೋರ್ಟ್ ಕೊಡಬೇಕು. ಮತ್ತೊಂದು ಅಂದರೆ ಇದು ಸರಿಯಾದ ಆಹಾರ, ವ್ಯಾಯಾಮ, ಅದರ ಜೊತೆ ದಿನ ಔಷಧಿ ತಗೊಳ್ಳೋದು, ಅದರ ಜೊತೆ ಈ ಮದ್ಯಪಾನ ಅದರಿಂದ ದೂರ ಇರುವುದು, ಡ್ರಗ್ಸಿಂದ ದೂರ ಇರುವುದು, ಮತ್ತು ಸರಿಯಾಗಿ ತಪಾಸಣೆ ಮಾಡುವುದು, ವೈದ್ಯರ ಸಲಹೆ ತಗೊಳ್ಳೋದು ಅದು ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಈ HIV ಬರದ ಹಾಗೆ ತಡೆಗಟ್ಟಲು ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸ್ಬೋದು? ಸೊ HIV ತಡೆಗಟ್ಟಲು ಈಗ ಕೆಲವು ಮಾರ್ಗಗಳಿವೆ. ಸೊ HIV ಚಿಕಿತ್ಸೆ ಒಂದು ಅದ್ಭುತ ಇದು, ಆದರೆ ನಮ್ಮ ಕೈಯಲ್ಲಿರೋದು ನಾವು ಮಾಡಬೇಕು ಅದನ್ನು ಬರದೇ ಇದ್ದಾಗೆ ನೋಡಲಿಕ್ಕೆ. ಸೊ ಅಂಥ ಮಾರ್ಗಗಳು, ಮೊದಲನೇದು ಮಾರ್ಗ ಎಂತಂದರೆ ಈಗ ರಕ್ತ. ಸೊ ರಕ್ತ ನಾವು ಪರೀಕ್ಷಿಸಿ, ಈಗ ಇದು ಯೂಶಲಿ ಎಲ್ಲ ಕಡೆ ಮಾಡ್ತಾರೆ, ರಕ್ತವನ್ನು ಪರೀಕ್ಷೆ ಮಾಡಿ ಆದಮೇಲೆ ಎಲ್ಲ ನಿಯಮಗಳ ಪಾಲನೆ ಆದ ಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡಬೇಕು. ಮತ್ತು ಆಸ್ಪತ್ರೆಯಲ್ಲಿ ಎಲ್ಲ ಉಪಕರಣಗಳನ್ನು ಸ್ಟೆರಿಲೈಸ್ ಮಾಡಬೇಕು, ಸರಿಯಾಗಿ ಸ್ಟೆರಿಲೈಸ್ ಮಾಡಬೇಕು. ಎರಡನೇದು ಸೂಜಿ ಇದು. ಸೊ IV ಡ್ರಗ್ ಅಬ್ಯೂಸಸ್ ಅಂತ ಹೇಳ್ತೇವೆ, ಈ ಮಾದಕ ಪದಾರ್ಥ ತೆಗೊಳ್ಳುವವರು ಇಂಜೆಕ್ಷನಿಂದ, ಅದನ್ನು ಅವರು ಶೇರ್ ಮಾಡಬಾರದು. ಸೊ ಅದನ್ನು ನಿಲ್ಲಿಸಬೇಕು. ಸೊ ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಇದು ಲೈಂಗಿಕ ಸಂಪರ್ಕ ಇರುವಾಗ ಪ್ರೊಟೆಕ್ಷನ್, ಕಾಂಡಮ್ ಯೂಸ್ ಮಾಡಬೇಕು, ಸರಿಯಾಗಿ ಯೂಸ್ ಮಾಡಬೇಕು. ಸೊ ಇದು ಸರಿಯಾಗಿ ಯೂಸ್ ಮಾಡದೆ ಅದರ ಜೊತೆ ಎಲ್ಲ ಔಷಧಿ ತಗೊಳ್ತಿದ್ದರೆ ಅದನ್ನು 99% ನಿಲ್ಲಿಸ್ಬೋದು. ಮತ್ತೊಂದು ಅಂದರೆ ಈಗ ಕೆಲವರಿಗೆ ಇದು ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಇರ್ತದೆ, ಅದನ್ನು ಬಾರದಿದ್ದಾಗೆ ನೋಡಬೇಕು, ಅದರ ಜೊತೆ ಇದ್ದರೆ ಅದನ್ನು ಟ್ರೀಟ್ ಮಾಡಬೇಕು. ಬಿಕಾಸ್ ಅದು ಏನಾದರೂ ಅಲ್ಸರ್ ಅಥವಾ ಜೆನೆಟಲ್ ಅಲ್ಸರ್ ಏನಾದರೂ ಇದ್ದರೆ, ಹುಣ್ಣು ಏನಾದರೂ ಇದ್ದರೆ ಆವಾಗ ಹರಡುವ ರಿಸ್ಕ್ ಜಾಸ್ತಿ ಇರ್ತದೆ. ಸೊ ಅದನ್ನು ಟ್ರೀಟ್ ಮಾಡಬೇಕು. ಸೊ ಮತ್ತು ಒಬ್ಬರ ಜೊತೆನೇ ಲೈಂಗಿಕ ಸಂಪರ್ಕ ಅದು ಅತ್ಯುತ್ತಮ. ಮತ್ತು ಅದನ್ನು ತಡೆಗಟ್ಟಲಿಕ್ಕೆ ಮತ್ತೊಂದು ಅಂದರೆ ಪ್ರೀ ಎಕ್ಸ್ಪೋಷರ್ ಪ್ರೊಫೈಲೈಸಿಸ್ ಮತ್ತು ಪೋಸ್ಟ್ ಎಕ್ಸ್ಪೋಷರ್ ಪ್ರೊಫೈಲೈಸಿಸ್ ಮಾಡ್ತೇವೆ. ಮತ್ತೊಂದು ಅಂದರೆ ನಾವು ತಾಯಿಯಿಂದ ಮಗುವಿಗೆ ಹರಡುವುದನ್ನು ನಾವು ಕಡಿಮೆ ಮಾಡಲಿಕ್ಕೆ ನಾವು ಆದಷ್ಟು ಬೇಗ ಪರೀಕ್ಷೆ ಮಾಡಿ ಮತ್ತು ತಾಯಿಯ ಚಿಕಿತ್ಸೆ ಕೊಡಬೇಕು. ಸೊ ಆವಾಗ ಇದು ವೈರಲ್ ಲೋಡ್ ಕಮ್ಮಿ ಆದಾಗ ಅದು ಹರಡೋದಿಲ್ಲ. ಓಕೆ ಡಾಕ್ಟರ್, ಇವಾಗ HIV ಒಂದು ಪರ್ಸನ್ಗೆ ಬಂತು ಅಂತ ಹೇಳಿದರೆ ಅವರಿಗೆ ತುಂಬ ಅದು ಏನು ಅಂಜಿಕೆ ಆಗಿರ್ಬೋದು, ಆಯಿತು ನನ್ನ ಲೈಫೇ ಮುಗೀತು ಅನ್ನೋಂಥ ಒಂದು ಸ್ಟೇಜಿಗೆ ಅವರು ತಲುಪ್ತಾರೆ. ಆದರೆ ಸಮಾಜದಲ್ಲಿರುವಂಥ ಒಂದು ತಪ್ಪು ಕಲ್ಪನೆ ಯಾವುದು, ಜನರಲ್ಲಿರುವಂಥ HIV ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳು ಯಾವುದು ಅಂತ? ಸೊ ಈ HIV ಅಗೇನ್ಸ್ಟ್ ಹೋರಾಟದಲ್ಲಿ ದೊಡ್ಡ ಅಡ್ಡಿ ಅಂದರೆ ಇದು ಮೂಢನಂಬಿಕೆಗಳು. ಸೊ ಇದು ಹಲವಾರು ಇದೆ, ಎಲ್ಲವನ್ನೂ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಒಂದು ಹರಡುವ ರೀತಿ, ಸೊ ಅಪ್ಪಿಕೊಳ್ಳುವುದು, ಹ್ಯಾಂಡ್ ಶೇಕಿಂಗ್, ಮತ್ತು ಒಂದೇ ಪಾತ್ರೆಯಲ್ಲಿ ಊಟ ಮಾಡುವುದು, ಅಥವಾ ಕಣ್ಣೀರು ಜೊತೆಯಲ್ಲಿ ಕೂತ್ಕೊಳ್ಳುವುದು, ಅದರಿಂದ ಇದು ಹರಡೋದಿಲ್ಲ. ಸೊ ಮತ್ತೊಂದು ಅದು ಈಗ ಸೊಳ್ಳೆ ಕಚ್ಚೋದ್ರಿಂದ ಅದರಿಂದ ಸಹ HIV ಹರಡೋದಿಲ್ಲ. ಸೊ ಅದನ್ನು ಇದು ಮಾಡಬೇಕು. ಮತ್ತು ಎರಡನೇದು ಅಂದರೆ ಮೂಢನಂಬಿಕೆ ಅಂದರೆ HIV ಅಂದರೆ ಏಡ್ಸ್ ಅಂತ ನಾನು ಆವಾಗ ಹೇಳಿದೆ, ಅದು ಸತ್ಯವಲ್ಲ. HIV ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡು ಚಿಕಿತ್ಸೆ ಮಾಡಿದರೆ ಏಡ್ಸಿಗೆ ಹೋಗೋದಿಲ್ಲ, ತಡೆಗಟ್ಟಬಹುದು. ಮತ್ತೊಂದು ಅಂದರೆ HIV ಇದ್ದವರು ತಾಯಿಯಂದು ಮಹಿಳೆಯರು ಮಗು ಇರಬಾರದು ಅವರಿಗಂತ. ಸೊ ಅದು ಸತ್ಯವಲ್ಲ. ಸೊ ಬಿಕಾಸ್ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ 98-99% ತನಕ ಆ ರಿಸ್ಕನ್ನು ಕಡಿಮೆ ಮಾಡಬಹುದು ಮಗುವಿಗೆ HIV ಬರುವುದನ್ನು. ಸೊ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ತಾಯಿಯು ಎಲ್ಲರಿಗೂ ಒಂದು ಮದರ್ಹುಡ್ ಒಂದು ಕೊಡಬೇಕು ಅವರಿಗೆ, ಅದು ಅವರ ಹಕ್ಕು, ಅದು ತೆಗಿಲಿಕ್ಕೆ ಆಗೋದಿಲ್ಲ. ಸೊ ಮತ್ತೊಂದು ಅಂದರೆ ಇದು HIV ಬಂದವರು ಸಾಮಾನ್ಯವಾಗಿ ಅವರ ಜೀವನ ಇದು ಮಾಡಲಿಕ್ಕೆ ಆಗೋದಿಲ್ಲ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಕುಟುಂಬ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಸತ್ಯವಲ್ಲ. ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ, ಸರಿಯಾಗಿ ಎಲ್ಲ ತಪಾಸಣೆ ಮಾಡಿದರೆ ಅದು ಸಾಮಾನ್ಯವಾದ ಒಂದು ಜೀವನ ಕಳೆಯಬಹುದು. ಓಕೆ ಡಾಕ್ಟರ್, ಇವಾಗ ರಕ್ತದಾನ ಅಥವಾ ರಕ್ತವನ್ನು ತಗೊಳ್ಳೋದ್ರಲ್ಲಿ ಈಗಲೂ ಕೂಡ ನಾವು ತುಂಬ ಲೇಟೆಸ್ಟ್ ಟೆಕ್ನಾಲಜೀಸ್ ಬಂದಿದೆ, ನುರಿತ ವೈದ್ಯರಿದ್ದಾರೆ. ಈ ಟೈಮಲ್ಲಿ ಕೂಡ ಏನು ರಕ್ತದಾನದಲ್ಲಿ ರಕ್ತ ತಗೊಳ್ಳುವಾಗ ಏನಾದರೂ ತೊಂದರೆ ಆಗುತ್ತಾ HIV ಹರಡುವಾಗ? ಸೊ ಅದೇ ಈಗ ನ್ಯಾಕೋ ಗೈಡ್ಲೈನ್ಸ್ ಪ್ರಕಾರ, ಈಗ ನಾನು ಹೇಳಿದ ಪ್ರಕಾರ ಇದು ಟೆಸ್ಟ್ ತುಂಬ ಸೂಕ್ಷ್ಮವಾದ ಪರೀಕ್ಷೆಗಳು ಇದು. ಸೊ ಈಗ ಕೆಲವು ಸಲ ನಾನು ಹೇಳಿದೆ ಫಾಲ್ಸ್ ಪಾಸಿಟಿವ್ ಬರುವ ಚಾನ್ಸ್ ಇದೆ. ಸೊ ಫಾಲ್ಸ್ ನೆಗೆಟಿವ್ ಬರುವ ಸಹ ಚಾನ್ಸ್ ಇರ್ತದೆ. ಸೊ ಆವಾಗ ಅದು ಇದಾಗುವ ಚಾನ್ಸ್ ಇರ್ತದೆ. ಸೊ ಫಾಲ್ಸ್ ಪಾಸಿಟಿವ್ ಬರುವಾಗ ನಾವು ಒಂದು ಟೆಸ್ಟಲ್ಲಿ ನಾವು ಇಲ್ಲಿ ಇದನ್ನು ನಾವು ಸ್ವೀಕರಿಸೋದಿಲ್ಲ, ಈ ಬ್ಲಡ್ಡನ್ನು. ನಾನು ಯೂಶಲಿ ಡಯಾಗ್ನೋಸ್ ಮಾಡುವಾಗ ಅಂತ ಹೇಳಿದೆ, ಒಂದು ಟೆಸ್ಟ್ ಪಾಸಿಟಿವ್ ಬಂದರೆ ಮತ್ತೊಂದು ಟೆಸ್ಟ್ ಮಾಡ್ತೇವೆ ಅಂತ, ಅದು ಪಾಸಿಟಿವ್ ಬರಲಿಕ್ಕೆ. ಅದು ಇಲ್ಲಿ ಅಂತ ಮಾಡ್ತೇವೆ, ಒಂದ್ಸಲ ಪಾಸಿಟಿವ್ ಬಂದರೆ ಅದನ್ನು ನಾವು ಸ್ವೀಕರಿಸಿಲ್ಲ ಆ ಬ್ಲಡ್ಡನ್ನು, ಬಿಕಾಸ್ ಅಷ್ಟು ನಾವು ಕೇರ್ಫುಲ್ ಇದ್ದೇವೆ ಈಗ. ಸೊ ಅದಕ್ಕೆ ಆ ರಿಸ್ಕ್ ಸ್ವಲ್ಪ ತುಂಬ ಕಮ್ಮಿ ಆಗಿದೆ ಮುಂಚೆಗಿಂತ. ಓಕೆ ಡಾಕ್ಟರ್, ಈ HIV ತಡೆಗಟ್ಟುವಲ್ಲಿ PrEP ಅಥವಾ PEP ಅದರ ಬಗ್ಗೆ ವಿವರಣೆಯನ್ನು ನೀಡ್ಬೋದಾ? ಸೊ ಈಗ HIV ಬಂದ ಆದಮೇಲಿದ್ದ ಚಿಕಿತ್ಸೆ ಬಗ್ಗೆ ನಾನು ಹೇಳಿದ್ದೇನೆ, ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅಂತ. ಸೊ HIV ತಡೆಗಟ್ಟಲು
ಇಂಥ ಒಂದು ಶಸ್ತ್ರ ಇರೋದಂದರೆ ಇದು ಪ್ರೆಪ್ ಮತ್ತು ಪೆಪ್. ಸೊ ಪ್ರೆಪ್ ಅಂದರೆ ಎಂತ? ಪ್ರೆಪ್ ಅಂದರೆ ಪ್ರೀ ಎಕ್ಸ್ಪೋಷರ್ ಪ್ರೊಫೈಲಾಕ್ಸಿಸ್. ಸೊ ಪ್ರೀ ಎಕ್ಸ್ಪೋಷರ್ ಅಂದರೆ ಎಕ್ಸ್ಪೋಷರ್ ಆಗುವ ಮುನ್ನವೇ ನಾವು ಔಷಧಿ ತಗೊಳ್ತಿದ್ದೇವೆ. ಸೊ ಇದು ಯಾವುದಲ್ಲಿ ಉಪಯೋಗಿಸುತ್ತೇವೆ? ಸೊ ಇದು ಅಂದರೆ ಆ್ಯಟ್ ರಿಸ್ಕ್ ಇಂಡಿವಿಜುವಲ್ಸ್ ಅಂತ ಹೇಳ್ತೇವೆ ನಾವು. ಆ್ಯಟ್ ರಿಸ್ಕ್ ಅಂದರೆ ಈಗ ಲೈಂಗಿಕ ಇದು ಮಾಡುವುದು ಅಂದರೆ ಸೆಕ್ಸ್ ವರ್ಕರ್ಸ್ ಅಥವಾ IV ಡ್ರಗ್ ಅಬ್ಯೂಸಸ್, ಈಗ ಮಾದಕ ಪದಾರ್ಥ ಇಂಜೆಕ್ಷನ್ ಮಾಡುವವರು, ಅವರಲ್ಲಿ, ಮತ್ತು HIV ಸೆಕ್ಸ್ ಪಾರ್ಟ್ನರ್, ನಿಮ್ಮ ಸೆಕ್ಸ್ ಪಾರ್ಟ್ನರ್ ಹತ್ರ HIV ಪಾಸಿಟಿವ್ ಇದ್ದರೆ ಆವಾಗ ನೀವು ಇದನ್ನು ಇದು ಮಾಡ್ತೇವೆ. ಸೊ ಇದು ನೀವು ವೈದ್ಯರ ಸಲಹೆಯಿಂದ ಅದಾದ ಮೇಲೇ ಇದು ಮಾತ್ರೆ ತಗೊಳ್ಬೇಕು. ಸೊ ಒಂದು ಮಾತ್ರೆ ದಿನ ತಗೊಳ್ತಾನೆ ಇರಬೇಕು ಇದು ಮಾತ್ರೆ. ಓಕೆ ಡಾಕ್ಟರ್, ಇವಾಗ HIV ಬಂದ ವ್ಯಕ್ತಿಗಳಿಗೆ ನೀವು ಆರೋಗ್ಯ ಏನು ಜೀವನ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾ? ಆಹಾರ ಆಗಿರ್ಬೋದು, ಜೀವನ ಕ್ರಮ ಆಗಿರ್ಬೋದು, ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾ? ಜೀವನ ಶೈಲಿಯಲ್ಲಿ ಅಂದರೆ ಈಗ ಆಹಾರ ಸೇಮ್ ನಾರ್ಮಲ್ ಇಂಡಿವಿಜುವಲ್ಸ್ ಹೇಗೆ ಹೇಳ್ತೇವೆ ನಾವು ಸೇಮ್ ಹಾಗೆ ಆಹಾರ ಎಲ್ಲ ತಗೊಳ್ತಾ ಇರಬೇಕು. ಸ್ವಲ್ಪ ಪ್ರೋಟೀನ್ ರಿಚ್ ಡಯಟ್, ಬಿಕಾಸ್ ಮಸಲ್ ವೇಸ್ಟಿಂಗ್ ಎಲ್ಲ ತುಂಬ ಕಾಮನ್ HIV ಪಾಸಿಟಿವ್ ಪೇಷಂಟ್ಸಲ್ಲಿ. ಅದೇ ಇದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ ಅದರಲ್ಲಿ ವೇಸ್ಟಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಇರ್ತದೆ. ಟ್ರೀಟ್ಮೆಂಟಲ್ಲಿ ಇರುವಾಗ ಸ್ವಲ್ಪ ಬಿಕಾಸ್ ಸೈಡ್ ಎಫೆಕ್ಟ್ಸ್ ಇದು ಕಾರಣ ಅಂದರೆ ಹೈಪರ್ಗ್ಲೈಸಿಮಿಯಾ, ಗ್ಲೂಕೋಸ್, ಲಿಪಿಡ್, ಕೊಲೆಸ್ಟ್ರಾಲ್ ಬರುವ ಚಾನ್ಸ್ ಇರುವ ಕಾರಣ ಸ್ವಲ್ಪ ಎಣ್ಣೆದ ಪದಾರ್ಥ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಅದು ನಾರ್ಮಲ್ ಆಗಿ ಎಲ್ಲ ಜನರಿಗೂ ನಾವು ಹೇಳ್ತೇವೆ, ಅದು ನಾರ್ಮಲ್ ಅದನ್ನು ಇದು ಮಾಡಬೇಕು. ಸರಿಯಾಗಿ ವ್ಯಾಯಾಮ ಅದೆಲ್ಲ ಸರಿಯಾಗಿ ಮಾಡಬೇಕು. ಸರಿಯಾಗಿ ದಿನನಿತ್ಯವಾಗಿ ಮಾತ್ರೆ ತಗೊಳ್ಬೇಕು. ಮತ್ತು ತಪಾಸಣೆ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ಒನ್ಸ್ ಇನ್ 6 months, 6 ತಿಂಗಳಿಗೆ ಒಂದ್ಸಲ ತಪಾಸಣೆ ಮಾಡ್ತಾ ಇರಬೇಕು. ಓಕೆ ಡಾಕ್ಟರ್, ಇವಾಗ HIV ಬಂದ ವ್ಯಕ್ತಿಗಳಿಗೆ ಇರುವಂಥ ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಅವ್ರು ಯಾವ ರೀತಿ ಚಾಲೆಂಜಸನ್ನು ಎದುರಿಸ್ತಾರೆ? ಮತ್ತು ಸುತ್ತಮುತ್ತ ಇರುವವರು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾವ ರೀತಿ ಅವರಿಗೆ ಧೈರ್ಯವನ್ನು ತುಂಬೋದು? ಸೊ ಒಂದು ಮೆಂಟಲ್ ಚಾಲೆಂಜ್ ಅಂದರೆ ಅವರಿಗೆ ಈಗ ನಾನು ಈಗ ಹೇಳಿದಷ್ಟು ಅವ್ರಿಗೆ ಗೊತ್ತಿರಲ್ಲ ಅದು ಅವರಿಗೆ. ಸೊ ಅವರಿಗೆ ಅದು ಇಂಟಿಗ್ರೇಟಿವ್ ಕೌನ್ಸಿಲಿಂಗ್ ಅಂತ ಹೇಳ್ತೇವಲ್ಲ, ಅದು ಟೆಸ್ಟಿಂಗ್ ಸೆಂಟರ್ ನಾನು ಹೇಳಿದೆ, ಆವಾಗ ಸರಿಯಾದ ಕೌನ್ಸಿಲಿಂಗ್ ಅವರಿಗೆ ನೀಡಬೇಕು. ಅಂದರೆ ಇದು ಮಾತ್ರೆ ತಗೊಂಡು ನೀವು ಸಾಮಾನ್ಯವಾದ ಜೀವನ ನಡೆಸಬಹುದು ಅಂತ ಅವರಿಗೆ ಸರಿಯಾಗಿ ಹೇಳಬೇಕು. ಅದು ಮಾತ್ರೆ ನಿಲ್ಲಿಸಬಾರದು ಅಂತ ಸರಿಯಾಗಿ ತಿಳಿಸಬೇಕು. ಮತ್ತು ಅವರಿಂದ ಅವರ ಪಾರ್ಟ್ನರಿಗಾಗಲಿ ಬೇರೆಯವರಿಗೆ ಬರದೇ ಇದ್ದ ಹಾಗೆ ಪ್ರೊಟೆಕ್ಷನನ್ನು ಯೂಸ್ ಮಾಡೋದು ಸರಿಯಾಗಿ ಹೇಳಬೇಕು ಅವರಿಗೆ. ಮತ್ತು ಅವರ ಫ್ರೆಂಡ್ಸ್ಗಳಿಗೂ ಸರಿಯಾಗಿ, ಫ್ಯಾಮಿಲಿಯವರಿಗೆ ಸಹ ಸರಿಯಾಗಿ ಕೌನ್ಸಿಲಿಂಗ್ ನೀಡಬೇಕು. ಅಂದರೆ ಯಾವುದರಿಂದ ಹರಡ್ತದೆ, ಯಾವುದರಿಂದ ಹರಡೋದಿಲ್ಲ ಅಂತ ಸರಿಯಾಗಿ ಹೇಳಬೇಕು. ಈಗ ಫ್ರೆಂಡ್ಸ್ಗಳಿಗೆ ಅವರಿಗೆ ಹೇಗೆ ಇದು ಮಾಡಬೇಕಂದ್ರೆ, ಈಗ ಹೀಗೆ ಕೆಲವು ನ್ಯೂಸ್ ಆರ್ಟಿಕಲ್ಸ್ ಅಥವಾ ಟಾಕ್ಸ್ ಅದರಲ್ಲಿ ಅವರಿಗೆ ಸರಿಯಾದ ಒಂದು ವಿವರಣೆ ನೀಡಿ ಅವರಿಗೆ ಯಾವ ರೀತಿ ಇದು ಹರಡ್ತದೆ ಹರಡೋದಿಲ್ಲ ಅಂತ ಅವರಿಗೆ ಮುನ್ನೆಚ್ಚರಿಕೆ ಇಟ್ಟರೆ ಅವರಿಗೆ ಸ್ವಲ್ಪ ಅಂದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಅವರು ಅವರನ್ನು ಎಕ್ಸೆಪ್ಟ್ ಮಾಡ್ತಾರೆ ಅಂತ ಪೇಷಂಟ್ಸನ್ನು. ಓಕೆ ಡಾಕ್ಟರ್, HIV ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ನಾವೇನು ಮಾಡ್ಬೋದು? ಸೊ ನಾವು ಈಗ ಕೆಲವು ಒಂದಂದರೆ ಈಗ ಒಂದು ನ್ಯೂಸ್ ಆರ್ಟಿಕಲ್ಸ್ ಮತ್ತು ಕೆಲವು ಟಾಕ್ಸ್ ಆಗಲಿ, ಒಂದೇ ಮನೆ ಅಥವಾ ವಿಲೇಜಸ್ಸಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಇದು ನಾಲೆಜ್ ಎಲ್ಲ. ಸೊ ಅದಕ್ಕಾಗಿ ಕೆಲವು NGOs ಅಂತ ಹೇಳ್ತೇವೆ. ಸೊ ಇದು NGOs ಫಾರ್ಮ್ ಆಗಿದ್ದು ಸಹ ಕೆಲವು HIV ಪಾಸಿಟಿವ್ ಪೇಷಂಟಿಂದನೇ. ಸೊ ಕೆಲಸ ಸಿಗೋದಿಲ್ಲ ಅಂತ ಹೇಳ್ತೇವಲ್ಲ ನಾವು, ಆ್ಯಕ್ಚುಲಿ ಎಷ್ಟೋ NGO ಪೇಷಂಟ್ಸ್ HIV ಪಾಸಿಟಿವ್ ಪೇಷಂಟ್ ಅವರಿಗೆ ಟ್ರೀಟ್ ಮಾಡಿ ಅವರು ಇನ್ನಷ್ಟು ಪೇಷಂಟ್ಸಿಗೆ ಅಥವಾ ಇನ್ನಷ್ಟು ಜನರಿಗೆ ಅದರ ಸಹಿ ಮಾಹಿತಿಯನ್ನು ತಲುಪಿಸಲು ಹೆಲ್ಪ್ ಮಾಡ್ತಿದ್ದಾರೆ. ಸೊ ಅವರು ಒಂದು ಬಾಡಿ. ಸೊ ಅವರಿಂದನೇ ಅವರು ಮೇನ್ ಪೀಪಲ್ ಹೂ ಆರ್ ಸ್ಪ್ರೆಡ್ಡಿಂಗ್ ದಿಸ್ ನಾಲೆಜ್. ಓಕೆ ಡಾಕ್ಟರ್, ಇತ್ತೀಚೆಗೆ ನಾವು ನೋಡ್ತಾ ಇರಬೇಕಾದ್ರೆ ಯುವ ಜನರಲ್ಲಿ ಹೆಚ್ಚಾಗಿ HIV ಅನ್ನುವಂಥದ್ದು ಹರಡ್ತದೆ. ಇದಕ್ಕೆ ಕಾರಣ ಏನಿರ್ಬೋದು ಡಾಕ್ಟರ್? ಒಂದು ಇದು ಲೈಂಗಿಕ ಸಂಪರ್ಕ. ಸೊ ಮತ್ತು ಇದು ಕೆಲವು ಇಂಜೆಕ್ಷನ್ ಡ್ರಗ್ ಅಬ್ಯೂಸ್ ಹೆಚ್ಚಾಗುವ ಕಾರಣ ಈ ಥರ ಒಂದು ಹೈ ರಿಸ್ಕ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಅಂತ ಹೇಳ್ತೇವೆ. ಸೊ ಅದರ ಕಾರಣ ಇದು ಹೆಚ್ಚಾಗ್ತಾ ಉಂಟು ಅಂತ ನನ್ನ ಅಭಿಪ್ರಾಯ. ಸೊ ಸರಿಯಾಗಿ ನೀವು ಕಾಂಡಮ್ ಅಥವಾ ಪ್ರೊಟೆಕ್ಷನನ್ನು ಯೂಸ್ ಮಾಡಿದರೆ ಅದು ಹರಡುವುದು ಆದಷ್ಟು ನಾವು ಕಡಿಮೆ ಮಾಡಬಹುದು. ಸೊ ಇದರ ನಾಲೆಜ್ ಇಲ್ಲದ ಕಾರಣ, ಹೈ ರಿಸ್ಕ್ ಆ್ಯಕ್ಟಿವಿಟಿ ಇರುವ ಕಾರಣನೇ ಇದು ಹರಡ್ತಾ ಉಂಟಂತ ನನ್ನ ಅಭಿಪ್ರಾಯ. ಓಕೆ ಡಾಕ್ಟರ್, ಇವಾಗ HIV ಸೋಂಕು ಬಂದ ವ್ಯಕ್ತಿಯ ಜೀವಿತಾವಧಿ ಎಷ್ಟು ಕಾಲ? ಏನು HIV ಅಥವಾ ಏಡ್ಸ್ ಬಂದರೆ ಬೇಗ ಮರಣ ಹೊಂತಾರೆ, ಹಾಗೆ ಏನಾದರೂ ಇದೆಯಾ? ಹೌದು, ಈಗ HIV ಮತ್ತು ಏಡ್ಸ್ ಅಂತ ಹೇಳಿದೆ. HIV ಬಂದರೆ ನಾನು ಹೇಳ್ತೇನೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ನಾರ್ಮಲ್ ಆಯುಷ್ಯ ಇರ್ತದೆ ಅಂತ ನಾನು ಹೇಳ್ತೇನೆ. ಸಾಮಾನ್ಯವಾದ ಆಯುಷ್ಯ ಇರ್ತದೆ. ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ, ಸರಿಯಾಗಿ ತಪಾಸಣೆ ಮಾಡಿದರೆ ನಾರ್ಮಲ್ ಆಯುಷ್ಯ ಇರ್ತದೆ. ಏಡ್ಸ್ ಅಂತ ಹೇಳುವಾಗ ನಾನು ಹೇಳಿದೆ, ಏಡ್ಸ್ ಅಂದರೆ ಅದು ಅಂತಿಮ ಹಂತದ ಒಂದು ಇದು. ಸೊ ಆವಾಗ ಸ್ವಲ್ಪ ಆ್ಯಟ್ ರಿಸ್ಕ್ ಇಂಡಿವಿಜುವಲ್ಸ್, ಬಿಕಾಸ್ ಅವರಿಗೆ ಅವ್ರದ್ದು ಇಮ್ಯುನಿಟಿ ಆಲ್ರೆಡಿ ಅಷ್ಟು ಕಡಿಮೆ, ಶಕ್ತಿಯೇ ಇಲ್ಲ. ಎಲ್ಲ ಬ್ಯಾಕ್ಟೀರಿಯಾ, ವೈರಸ್, ಫಂಗಲ್ ಎಲ್ಲ ಇನ್ಫೆಕ್ಷನ್ ಇರ್ತದೆ ಅವರಲ್ಲಿ. ಮತ್ತು ಕೆಲವು ಕ್ಯಾನ್ಸರ್ಗಳಿಗೂ ಅದು ದಾರಿ ತೋರಿಸ್ತದೆ ಅದು. ಡಾಕ್ಟರ್, ಈ HIV ನಿವಾರಣೆಗೆ ಫ್ಯೂಚರಲ್ಲಿ ಏನಾದರೂ ಲಸಿಕೆ ಅಥವಾ ಚಿಕಿತ್ಸೆಗಳು ಬರ್ಬೋದಾ? ಅದೇ ಈಗ ಸಂಶೋಧನೆ ನಡೀತಾ ಉಂಟು. ಕೆಲವು ಜೀನ್ ಥೆರಪಿ ಅಂತ ಹೇಳ್ತೇವೆ. ಅಂದರೆ ಈಗ ನಾನು ಹೇಳಿದ ಪ್ರಕಾರ ಈಗ HIV ಅದು ಒಳಗೆ ಹೋಗಲಿಕ್ಕೆ
ಅದು ಕೆಲವು ರಿಸೆಪ್ಟರ್ಸ್ ಬೇಕು ಅದಕ್ಕೆ. ಸೊ ಆ ರಿಸೆಪ್ಟರ್ಸಲ್ಲಿ ನಾನು ಕೆಲವು ಕೇಸ್ ರಿಪೋರ್ಟ್ಸ್ ಅಂತ ಹೇಳಿದೆ, ಕೆಲವು ಇಂಡಿವಿಜುವಲ್ಸ್ ಇದ್ದಾರೆ ಅದರಲ್ಲಿ ಆ ಮ್ಯೂಟೇಷನಿಂದ ಅದು HIV ಇನ್ಫೆಕ್ಷನೇ ಆಗಿಲ್ಲ ಅಂತ. ಸೊ ಅಂಥವರಿಗೆ HIV ಇನ್ಫೆಕ್ಷನ್ ಆದರೂ ಅದು ಸೆಲ್ಲನ್ನು ಇನ್ಫೆಕ್ಟ್ ಮಾಡಿಲ್ಲ ಬಿಕಾಸ್ ಆಫ್ ಸಮ್ ಮ್ಯೂಟೇಷನ್ಸ್. ಸೊ ಇಂಥ ಮ್ಯೂಟೇಷನನ್ನು ಕಂಡು ಹಿಡಿದು ಅದನ್ನು ಜೀನ್ ಥೆರಪಿ ಅಂತ ಹೇಳ್ತೇವೆ. ಆ ಜೀನ್ ಥೆರಪಿ ಮಾಡಿಸ್ಲಿಕ್ಕೆ ಕೆಲವು ಸಂಶೋಧನೆ ನಡೀತಾ ಉಂಟು. ಮತ್ತೊಂದಂದರೆ ಕೆಲವು ವ್ಯಾಕ್ಸಿನ್ಸ್ ಆಗ್ತಾ ಉಂಟು. ಆದರೆ ವ್ಯಾಕ್ಸಿನ್ ಒಂದು ದೊಡ್ಡ ಬಾಧೆ ಏನಂದರೆ ಇದು ಒಂದು ವೈರಸ್ ತುಂಬ ಕಂಟಿನ್ಯೂಸ್ ಮ್ಯೂಟೇಷನ್ ಆಗ್ತಾ ಇರ್ತದೆ. ಸೊ ಅದರ ಕಾರಣ ಇದಕ್ಕೆ ಒಂದು ವ್ಯಾಕ್ಸಿನ್ ಅಂತ ಕಂಡು ಹಿಡಲಿಕ್ಕೆ ಸಿಗ್ತಾ ಇಲ್ಲ. ಮತ್ತೊಂದು ಥರ್ಡ್ ಅಂದರೆ ಒಂದು ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಇಂಥ ನಾನು ಮ್ಯೂಟೇಟೆಡ್ ಇಂಡಿವಿಜುವಲ್ಸ್ ಅಂತ ಹೇಳಿದಿಲ್ಲ, ಅವರಿಂದ ಸ್ಟೆಮ್ ಸೆಲ್ ತೆಗೊಂಡು ಈಗ HIV ಪೇಷಂಟಿಗೆ ಕೊಟ್ಟರೆ ಸೊ ಆವಾಗ ಅದು HIV ಕ್ಯೂರ್ ಆಗುವ ಚಾನ್ಸ್ ಉಂಟಂತ ಇದು ಎಲ್ಲ ಒಂದು ಥಿಯರಟಿಕಲ್, ಇದು ಇನ್ನೂ ಪ್ರಾಕ್ಟಿಕಲ್ ಆಗಿ ಇನ್ನೂ ಬಂದಿಲ್ಲ. ಕೆಲವು ಅಂದರೆ ಫ್ರೀಸ್ ಅಂತ ಹೇಳ್ತೇವೆ, ಕೆಲವೆಲ್ಲ ಸ್ಟೆಪ್ಸ್ ಉಂಟು, ಇನ್ನು ಸಂಶೋಧನೆಯಲ್ಲಿ ಉಂಟು. ಆದರೆ ಅದು ಇನ್ನು ಫುಲ್ ರಿಸಲ್ಟಿಗೆ ಬಂದಿಲ್ಲ, ಮತ್ತು ಫುಲ್ ನಾರ್ಮಲ್ ಪಾಪ್ಯುಲೇಷನಿಗೆ ಆದಷ್ಟು ಕೊಡಲಿಕ್ಕೆ ಅಂತ ಆ ಹಂತದಲ್ಲಿ ಬಂದಿಲ್ಲ. ಫ್ಯೂಚರಲ್ಲಿ ಬರಬಹುದು ಅಂತ ಕಲ್ಪನೆ. ಡಾಕ್ಟರ್, ಕಾರ್ಯಕ್ರಮದ ಕೊನೆಯದಾಗಿ HIV ಹರಡುವುದರ ಬಗ್ಗೆ ಅಥವಾ ಏನು ಮುನ್ನೆಚ್ಚರಿಕೆ ತಗೊಳ್ಬೇಕು ಅನ್ನೋ ಬಗ್ಗೆ ವೀಕ್ಷಕರಿಗೆ ಕಿವಿ ಮಾತನ್ನು ಹೇಳೋದಾದರೆ? ಸೊ HIV ಇದು ಹರಡೋದು ಮುಖ್ಯವಾಗಿ ರಕ್ತ ಮತ್ತು ಲೈಂಗಿಕ ಸಂಪರ್ಕದಿಂದ. ಸೊ ಲೈಂಗಿಕ ಸಂಪರ್ಕ ಇರುವಾಗ ಸರಿಯಾದ ಪ್ರೊಟೆಕ್ಷನ್, ಕಾಂಡಮ್ ಬಳಕೆ ಮಾಡಬೇಕು, ಮತ್ತು ಒಬ್ಬರ ಜೊತೆ ಸಂಬಂಧ, ಮತ್ತು ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು. ಸೊ HIV ಪಾಸಿಟಿವ್ ಇದ್ದರೆ ಅದು ಜೀವನದ ಅಂತ್ಯವಲ್ಲ, ಚಿಕಿತ್ಸೆ ಉಂಟು. ಸೊ ಸರಿಯಾದ ಸಮಯದಲ್ಲಿ ಪರೀಕ್ಷಿಸಿ ಸರಿಯಾದ ಚಿಕಿತ್ಸೆ ಪಡೆದರೆ ಅದು ಮತ್ತು ಬೆಂಬಲ, ಗೌರವ, ಮತ್ತು ಇದು ನಮ್ಮ ಗುರಿ. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು HIV ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದರೆ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರಿ ಅಂತ ಅಂದ್ಕೊಳ್ತೇವೆ. ಡಾಕ್ಟರ್ ಕೂಡ ಹೇಳಿದರು, ಏನಾದರೂ ಸಿಂಪ್ಟಮ್ಸ್ಗಳು ಕಂಡು ಬಂದರೆ ಒಂದು ಬಾರಿ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಟೆಸ್ಟ್ಗಳನ್ನು ಮಾಡಿಸಿಕೊಳ್ಳಿ ಅಂತ ಹೇಳಿ. ಮತ್ತೊಂದು, HIV ಬಂದರೆ ನೀವು ಪಾಸಿಟಿವ್ ಬಂದರೆ ಭಯಪಡುವ ಅವಶ್ಯಕತೆ ಇಲ್ಲ. HIV ಬಂದರೆ ಗುಣಪಡಿಸ್ಬೋದು. ಒಬ್ಬ ವ್ಯಕ್ತಿ ನಾರ್ಮಲ್ ವ್ಯಕ್ತಿಯಾಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ. ಇನ್ನೂ ಸುತ್ತಮುತ್ತ ಇರುವವರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಪಕ್ಕದಲ್ಲಿರೋರಿಗೆ ಯಾರಿಗಾದರೂ HIV ಇದೆ ಅಂತ ಗೊತ್ತಾದರೆ ನೀವು ಅವರಿಗೆ ಎಮೋಷನಲ್ ಸಪೋರ್ಟನ್ನು ಕೊಡೋದು, ಮೆಂಟಲಿ ಅವರನ್ನು ಸ್ಟ್ರಾಂಗ್ ಮಾಡುವಂಥದ್ದು ಮಾಡಿ. ಸೊ ಮುಂದಿನ ವಾರ ಇನ್ನೊಂದು ವಿಚಾರದ ಬಗ್ಗೆ ನಾವು ನಿಮಗೆ ಸಿಗ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7.